ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಅಗಿಲೆ ಗ್ರಾಮದ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಘಟನೆ. ಕಳಪೆ ಕಾಮಗಾರಿಯೇ ಕಾರಣವೆಂದು ಸ್ಥಳೀಯರ ಆರೋಪ. ಮಹಾನಗರ ಪಾಲಿಕೆ ಗುತ್ತಿಗೆದಾರರಿಂದ ಸ್ಪಷ್ಟನೆ ಬಾಕಿ. ಹೇಮಾವತಿ ಭೂ ಸ್ವಾಧೀನದಲ್ಲಿ ಸಾವಿರಾರು ಕೋಟಿ ನಷ್ಟ. ಮರು ಮೇಲ್ಮನವಿಗಳು ಇತ್ಯರ್ಥವಾದರೆ ಸರ್ಕಾರಕ್ಕೆ ಭಾರಿ ಹೊರೆ. ಉನ್ನತ ಮಟ್ಟದ ತನಿಖೆ ಅಗತ್ಯ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಒತ್ತಾಯ. ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಿಜೆಪಿ ಗೊಂದಲ ಸೃಷ್ಟಿಸಿದೆ. ಭಾವನೆಗಳಿಗೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಕಿಡಿ. ಹಾಸನ ತಾಲೂಕಿನ ಅಗಿಲೆ ಗ್ರಾಮದ ಬಳಿಯ ಹಾಸನ ಮಹಾನಗರ ಪಾಲಿಕೆಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಬೃಹತ್ ಶೆಡ್ ಏಕಾಏಕಿ ಕುಸಿದು ಬಿದ್ದ ಘಟನೆ ಇಂದು ನಡೆದಿದೆ. ಮರುಬಳಕೆಯ ಕಸ ವಿಂಗಡಣೆಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಶೆಡ್ ನಿರ್ಮಾಣ ಕಾರ್ಯ ನಡೆಯುತ್ತಿತ್ತು. ಸಿಮೆಂಟ್ ಪಿಲ್ಲರ್ಗಳ ಮೇಲೆ ಕಬ್ಬಿಣದ ಕಂಬ ಅಳವಡಿಸಿ ಕಟ್ಟಡ ನಿರ್ಮಿಸಲಾಗುತ್ತಿತ್ತು. ಇದೇ ವೇಳೆ ದಿಢೀರ್ ಕುಸಿತ ಸಂಭವಿಸಿದೆ. ಘಟನೆಯ ಸಮಯದಲ್ಲಿ ಶೆಡ್ ಅಡಿ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದರು. ಅದೃಷ್ಟವಶಾತ್ ಅವರಿಗೆ ಯಾವುದೇ ಅಪಾಯವಾಗದೆ ಪಾರಾಗಿದ್ದಾರೆ. ಸ್ಥಳೀಯರು ಕಳಪೆ ಕಾಮಗಾರಿಯೇ ಶೆಡ್ ಕುಸಿತಕ್ಕೆ ಕಾರಣವೆಂದು ಆರೋಪಿಸುತ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ತೆರಿಗೆದಾರರ ಹಣ ಹೂಡಿಕೆಗೊಂಡಿರುವ ಯೋಜನೆ ನಿರ್ಮಾಣ ಹಂತದಲ್ಲೇ ಕುಸಿದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿ ಎಂದು ಟೀಕೆ ವ್ಯಕ್ತವಾಗಿದೆ. ಘಟನೆಯ ಬಗ್ಗೆ ಹಾಸನ ಮಹಾನಗರ ಪಾಲಿಕೆ ಹಾಗೂ ಗುತ್ತಿಗೆದಾರರಿಂದ ಇನ್ನೂ ಅಧಿಕೃತ ಸ್ಪಷ್ಟನೆ ಲಭ್ಯವಾಗಿಲ್ಲ. ಕಾವೇರಿ ನೀರಾವರಿ ನಿಗಮಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡುವ ಹುನ್ನಾರ ನಡೆಯುತ್ತಿದ್ದು, ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿ ಸರ್ಕಾರಕ್ಕಾಗುವ ನಷ್ಟ ತಪ್ಪಿಸಬೇಕೆಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಗ್ರಹಿಸಿದ್ದಾರೆ. ಹೇಮಾವತಿ ಜಲಾಶಯ ಭೂ ಸಂತ್ರಸ್ತರ ಪರಿಹಾರ ಸಂಬಂಧ ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1986ರಲ್ಲಿ ಎಕರೆಗೆ ಕೇವಲ 5ರಿಂದ 6 ಸಾವಿರ ರು ಪರಿಹಾರ ನಿಗದಿಯಾಗಿತ್ತು. ನಂತರ 2005ರಲ್ಲಿ ಮೇಲ್ಮನವಿಯಿಂದ ಅದನ್ನು ಎಕರೆಗೆ 30,000 ರೂಪಾಯಿಗೆ ಏರಿಸಲಾಯಿತು. ಈಗ ಮತ್ತೆ 15ರಿಂದ 20 ವರ್ಷಗಳ ಬಳಿಕ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಮೇಲ್ಮನವಿ ಸಲ್ಲಿಸಿ ಎಕರೆಗೆ 80 ಲಕ್ಷ ರುವರೆಗೆ ಪರಿಹಾರದ ಆದೇಶ ಪಡೆಯಲಾಗುತ್ತಿದೆ ಎಂದು ಆರೋಪಿಸಿದರು.
ಸದ್ಯ ಈಗಾಗಲೇ 500ಕ್ಕೂ ಹೆಚ್ಚು ಜನರು ಮೇಲ್ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದ ಅವರು, ಈ ಪ್ರಕರಣಗಳು ಇತ್ಯರ್ಥವಾದರೆ ಸರ್ಕಾರಕ್ಕೆ 1000 ಕೋಟಿಗೂ ಹೆಚ್ಚು ನಷ್ಟ ಸಂಭವಿಸುವ ಸಾಧ್ಯತೆ ಇದೆ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಭೂ ಸ್ವಾಧೀನ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಈ ರೀತಿಯ ಕ್ರಮಗಳು ನಡೆಯುತ್ತಿವೆ ಎಂದು ಟೀಕಿಸಿದರು. ಹಾಸನದ ಇಂದಿನ ಜಿಲ್ಲಾಧಿಕಾರಿ ಈ ವಿಷಯದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದಿದ್ದರೂ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿದ ರೇವಣ್ಣ, ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ಕೃಷ್ಣ ಬೈರೇಗೌಡರು ಪ್ರಾಮಾಣಿಕರು, ಅವರ ಬಗ್ಗೆ ನಾನು ಲಘುವಾಗಿ ಮಾತನಾಡುವುದಿಲ್ಲ. ಆದರೆ ಅವರು ತಕ್ಷಣ ಪರಿಶೀಲನೆ ನಡೆಸಿ ನಷ್ಟ ತಡೆಗಟ್ಟಬೇಕು. ಇಲ್ಲವಾದರೆ ಕಾವೇರಿ ನೀರಾವರಿ ನಿಗಮ ಬಾಗಿಲು ಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. 1986 3ರಿಂದ 5 ಸಾವಿರ ಬೆಲೆ ನಿಗದಿಪಡಿಸಿತ್ತು. ಅಂದರೆ 40 ವರ್ಷ ಆದಮೇಲೆ ಇದು ಮಾಡೋಕ್ಕೆ ಬರಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸಾರಿ ತಗೊಂಡವ್ರೆ. ಇದೇ ಥರ SLO ಆಫೀಸ್ನಲ್ಲಿ SLOಗಳು ಸರಿಯಾದ ರೀತಿ ಕಾರ್ಯನಿರ್ವಹಿಸ್ತಲೇ ಇರೋದ್ರಿಂದ, ಅವ್ರ ಜೊತೆ ಶಾಮೀಲಾಗಿರೋದ್ರಿಂದ ಇದೆಲ್ಲ ನಡೀತಾ ಇರೋದು. ಅಲ್ಲೋ ಹೈಕೋರ್ಟ್ಗೆ ಇದನ್ನು ಅಪೀಲ್ ಹಾಕಬೇಕಲ್ಲ. ಕೆಲವೇನು ಮಾಡ್ತಾರೆ, ಇವ್ರ ಜೊತೆ ಶಾಮೀಲಾಗಿ ನಾಟ್ ಫಿಟ್ ಫಾರ್ ಅಪೀಲ್ ಹಾಕೋವಂಥ ಸನ್ನಿವೇಶ ಇಲ್ಲ ಅಂದರೆ ಮುಗಿದೋಯ್ತು. ಇಲ್ಲೇ ಇವ್ರು ಮಾಡಿರೋದು 1 ಕೋಟಿ ಆಗುತ್ತೆ ಅಂತಾರೆ. 1 ಕೋಟಿ ರೂಪಾಯಿ ಎಕರೆಗೆ 86ರಲ್ಲಿ 3,000 ಇರೋದು 1 ಕೋಟಿ. ಈಗ ನಾನು ಬರಿತಾ ಇರೋದಿಲ್ಲ, ನಮ್ಮ ಸರ್ಕಾರಿ ವಕೀಲರು ಇಂಥವು 600ರಿಂದ 800 ಪ್ರಕರಣಗಳಿವೆ ಇಡೀ ಜಿಲ್ಲೆಯಲ್ಲಿ. ಇದು ಶಾಂಪಲ್. 86ರಲ್ಲಿ ತಗೊಂಡಾಯ್ತು 3,000 5,000. ಈಗ 40 ವರ್ಷ ಆದಮೇಲೆ ಆರ್ಡ್ರ್ ಮಾಡಿಸ್ತವ್ರು 1 ಕೋಟಿಗೆ ಬರೀ ತಗೊಂಡು 1000 ಕೋಟಿ ನಷ್ಟ ಅಂತ ಸರ್ಕಾರಿ ವಕೀಲರು, ಜಿಲ್ಲಾಧಿಕಾರಿಗಳು ಈಗಾಗಲೇ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳ ಗಮನಕ್ಕೆ ತಂದಿದ್ದಾರೆ, ಕಾನೂನು ಇಲಾಖೆ ಗಮನಕ್ಕೆ ತಂದಿದ್ದಾರೆ, ಅದೇ ರೀತಿ ಹಣಕಾಸು ಇಲಾಖೆ ಗಮನಕ್ಕೆ ತಂದಿದ್ದಾರೆ, ಅದೇ ರೀತಿ ನಮ್ಮ ಇವರಿಗೆ ಇನ್ನು ನೀರಾವರಿ ಇಲಾಖೆ ಕಾರ್ಯದರ್ಶಿಗಳು ಎಲ್ಲರಿಗೂ ತಂದಿದ್ದಾರೆ. ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಹೋದರೆ ಮುಂದಿನ ದಿನದಲ್ಲಿ ಕಾವೇರಿ ನಿಗಮ ಬಾಗಿಲು ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಿಷ್ಟೇ, ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ಉನ್ನತ ಮಟ್ಟ ತನಿಖೆ ಯಾರು ಅಂದರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಕಾರ್ಯದರ್ಶಿಗಳು, ನಮ್ಮ ಜಿಲ್ಲಾ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರೇ ಇದ್ದಾರೆ. ಅದನ್ನು ಗಮನ ಹರಿಸಿ ಅವರು ಕೃಷ್ಣ ಬೈರೇಗೌಡರು ಪ್ರಾಮಾಣಿಕವಾದಂಥ ಇಂಥವನ್ನೆಲ್ಲ ತಡೆಯೋದ್ರಲ್ಲಿ ಅವರು ಪ್ರಾಮಾಣಿಕವಾದಂಥ ಒಬ್ಬ ಮಂತ್ರಿಗಳಿದ್ದಾರೆ. ಅವ್ರ ಬಗ್ಗೆ ನಾನು ಯಾವುದೇ ಥರ ಲಘುವಾಗಿ ಮಾತಾಡೋಕ್ಕೆ ನಾನು ತಯಾರಿಲ್ಲ. ಅದರಿಂದ ನಾನು ಹೇಳೋದು ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆ, ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿರ್ಬೋದು, ನೀರಾವರಿ ಇಲಾಖೆ ಕಾರ್ಯದರ್ಶಿ, ಕಾನೂನು ಇಲಾಖೆ ಕಾರ್ಯದರ್ಶಿ, ಹಣಕಾಸು ಇಲಾಖೆ ಕಾರ್ಯದರ್ಶಿ, ಇಷ್ಟು ಒಳಗೊಂಡಂಥ ಒಂದು ಕಮಿಟಿ ಮಾಡಿ ಉನ್ನತ ಮಟ್ಟದ ತನಿಖೆ ಮಾಡಿ ಯಾರು ತಪ್ಪಿಸ್ತಿರ್ತಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೊಂಡು ಇಂಥ ಒಂದು ಅಕ್ರಮಗಳು ನಡೆಯೋದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಒಬ್ಬ ಸಾರ್ವಜನಿಕರ ಪರವಾಗಿ ನಾನು ಮನವಿ ಮಾಡ್ತೀನಿ. ಬಿಜೆಪಿ ಮುಖಂಡರು ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿಚಾರದಲ್ಲಿ ಗೊಂದಲ ಸೃಷ್ಟಿಸಿ ಭಾವನೆಗಳಿಗೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದೆ ಎಂದು ದೇವರಾಜೇಗೌಡ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಟೋಬರ್ ತಿಂಗಳಿನಲ್ಲಿ ನಡೆಯಲಿರುವ ಮೈಸೂರು ದಸರಾ ಉತ್ಸವದ ಉದ್ಘಾಟನೆಗೆ ಹಾಸನದ ವಕೀಲರು ಹಾಗೂ ಲೇಖಕಿಯೂ ಆದ ಶ್ರೀಮತಿ ಬಾನು ಮುಸ್ತಾಕ್ ಅವರನ್ನ ಸರ್ಕಾರವು ಆಹ್ವಾನಿಸಿರುವುದು ನ್ಯಾಯಸಮ್ಮತವಾಗಿದೆ. ಸರ್ಕಾರದ ನಡೆಯನ್ನ ನಮ್ಮ ಪಕ್ಷ ತುಂಬು ಹೃದಯದಿಂದ ಸ್ವಾಗತಿಸುತ್ತದೆ. ಶ್ರೀಮತಿ ಬಾನು ಮುಸ್ತಾಕ್ ಅವರು ರಚಿಸಿದ ಕನ್ನಡದ ಸಾಹಿತ್ಯವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೂಕರ್ ಪ್ರಶಸ್ತಿಯನ್ನು ಗಳಿಸಲು ಕಾರಣವಾಗಿದೆ. ಸದರಿ ಸಾಹಿತ್ಯವನ್ನ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದ ದೀಪಾ ಬಸ್ತಿರವರು ಕೂಡ ಈ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಗೆ ಮತ್ತು ರಾಜ್ಯಕ್ಕೆ ಗೌರವ ತಂದುಕೊಟ್ಟ ಹೇಳಿಕೆಯು ಶ್ರೀಮತಿ ಬಾನು ಮುಸ್ತಾಕ್ ಅವರಿಗೆ ಸಲ್ಲಿಸುತ್ತದೆ. ಈ ಉದ್ದೇಶದಿಂದ ಅವರನ್ನು ಆಹ್ವಾನಿಸಿರುವುದು ಸಮರ್ಥನೀಯವಾಗಿರುತ್ತದೆ. ಅಲ್ಲದೆ ಇದೇ ಉದ್ದೇಶದಿಂದ 2017ರಲ್ಲಿ ಕೂಡ ಕವಿ ನಿಸಾರ್ ಅಹಮದ್ ಅವರನ್ನು ಆಹ್ವಾನಿಸಲಾಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಅಪಸ್ವರವನ್ನ ಎತ್ತದ ಬಿಜೆಪಿಯವರು ಈಗ ಅನಗತ್ಯವಾಗಿ ಗೊಂದಲ ಸೃಷ್ಟಿಸಿರುವುದು ಖಂಡನೀಯ ಎಂದರು. ವಿದ್ಯಾವಂತ ವಕೀಲರಾಗಿರ್ತಕ್ಕಂಥ ಮಹಿಳೆ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಯನ್ನು ಪರಿಗಣನೆಗೆ ತೆಗೆದುಕೊಂಡಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿದೆ. ಅವರಿಗೆ ಇದು ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ
ಜನ ಎಷ್ಟು ಸಡಗರದಿಂದ ಸಂಭ್ರಮದಿಂದ ಅವರನ್ನು ಇನ್ವೈಟ್ ಮಾಡಿ ಅವರು ಪ್ರಶಸ್ತಿ ಪಡೆದದಕ್ಕೆ ಸ್ವಾಗತವನ್ನು ಕೋರಿದರು. ಸ್ವಾಗತ ಮಾಡಿದ್ದಲ್ಲದೆ ಬಾನು ಮುಸ್ತಾಕ್ರ್ ಅವರಿಗೆ ಎಷ್ಟು ಜನ ಗಾರ್ಲ್ಯಾಂಡ್ ಮಾಡಿದ್ದು, ಗ್ರೀಟ್ ಮಾಡಿದ್ದು. ಅಷ್ಟೆಲ್ಲ ನಡೆದಂಥ ಸಂದರ್ಭದಲ್ಲಿ ಸರ್ಕಾರ ಅವರ ಸಾಧನೆಯನ್ನು ಮನಗಂಡು ಪ್ರಥಮ ಬಾರಿಗೆ ದಸರಾ ಹಬ್ಬಕ್ಕೆ ಆಹ್ವಾನವನ್ನು ನೀಡಿದೆ. ಆ ಸಂದರ್ಭದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕೂಡ, ಹಲವಾರು ಪಕ್ಷದವರು, ಸಂಘ ಸಂಸ್ಥೆಯವರು, ಚಿಂತಕರು ಎಲ್ಲರೂ ಕೂಡ ಅವರನ್ನು ಸತ್ಕಾರ ಮಾಡಿದರು. ಇವತ್ತು ಸಂಘ ಸಂಸ್ಥೆಯವರು ವಾಯ್ಸೇ ಎತ್ತೇ ಇಲ್ಲ. ಯಾವಾಗ ಈ ವಿಚಾರ ರಾಜಕೀಯ ತಿರುವನ್ನು ಪಡೀತು, ಧಾರ್ಮಿಕ ವಿಚಾರ, ಎಲ್ಲ ಸಂಘ ಸಂಸ್ಥೆಯವರು, ಚಿಂತಕರು ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಸಮಾವೇಶವನ್ನು ಮಾಡಿ ನೀವು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಸಮಾಜಕ್ಕೆ ತೋರಿಸಿ, ಅದನ್ನು ಬಿಟ್ಟು ಧರ್ಮವನ್ನು ಆಧಾರವಾಗಿಟ್ಕೊಂಡು ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಭಾವನೆಗಳಿಗೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಬಿ ಜೆ ಪಿಯವರಿಗೆ ಥರ ಅಲ್ಲ. ಏನು ಬಿ ಜೆ ಪಿಯವರಿಗೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ದೇಶದಾದ್ಯಂತ ಹಿಂದುತ್ವವನ್ನು ಗುತ್ತಿಗೆ ಕೊಟ್ಟಿಲ್ಲ. ನಾವು ಕೂಡ ಹಿಂದೂಗಳೇ, ನಮ್ಮನ್ನು ಯಾರೂ ಏನು ಹಿಂದುತ್ವದಿಂದ ಹೊರಗೆ ಕಳಿಸಿಲ್ಲ. ನೀವಷ್ಟೇ ಹಿಂದೂಗಳಲ್ಲ, ನಿಮ್ಮಿಂದ ಹಿಂದುತ್ವವನ್ನು ಉಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ಕೇವಲ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕಾಗಿ ಹಿಂದುತ್ವವನ್ನು ಉಪಯೋಗಿಸ್ಕೊತ ಇದ್ದೀರಿ. ಈ ಡೋಂಗಿತನವನ್ನು ನಿಲ್ಲಿಸಿ ವಾಸ್ತವತೆಗೆ ಬೆಲೆ ಕೊಡೋ ಮೂಲಕ, ಸತ್ಯವನ್ನೇ ನುಡಿಯೋ ಮೂಲಕ ಬಿ ಜೆ ಪಿಯವರು ದಯಮಾಡಿ ರಾಜಕೀಯವನ್ನು ಮಾಡಿ ರಾಜಕೀಯಕ್ಕಾಗಿ ಧರ್ಮವನ್ನು ಉಪಯೋಗಿಸ್ಕೋಬೇಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಹೇಳಿಕೆನೇ ಅವ್ರಿಗೆ ಗೊಂದಲವನ್ನು ಕೂಡ ಉಂಟು ಮಾಡುತ್ತೆ. ತಮಗೆ ಇಷ್ಟ ಬಂದ ರೀತಿಯಲ್ಲಿ, ತಮಗೆ ಅನುಕೂಲ ಆಗೋ ರೀತಿಯಲ್ಲಿ, ಸಮಾಜಕ್ಕೆ ಕೆಟ್ಟದ್ದಾದರೂ ಪರವಾಗಿಲ್ಲ, ಸಮಾಜಕ್ಕೆ ಕೆಡಕಾದರೂ ಪರವಾಗಿಲ್ಲ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿಯವರ ನಿಲುವೇನಿದೆ, ಇದು ಖಂಡಿತವಾಗಲೂ ಖಂಡನೀಯ. ಇದನ್ನು ನಮ್ಮ ಪಕ್ಷ ಖಂಡಿಸುತ್ತೆ. ನಾವು ಕೂಡ ಇದನ್ನು ಘಂಟಾಘೋಷವಾಗಿ ಬಿ ಜೆ ಪಿಯವರ ನಡೆಯನ್ನು ವಿರೋಧಿಸ್ತೇವೆ. ಮೈಸೂರು ದಸರಾ ಉದ್ಘಾಟನೆ ಕುರಿತಂತೆ ಸಂಸದ ಪ್ರತಾಪ್ ಸಿಂಹ ನೀಡಿದ್ದ ಬಾನು ಮುಷ್ತಕ್ ಕುಂಕುಮ ಹಾಕಿಕೊಂಡು ಬರಲಿ ಎಂಬ ಹೇಳಿಕೆ ವಿವಾದಕ್ಕೆ ಕಾರಣವಾಗುತ್ತಿದ್ದಂತೆಯೇ ಹಾಸನದಲ್ಲಿ ಕರವೇ ರಾಜ್ಯಾಧ್ಯಕ್ಷ ಎ.ಟಿ. ನಾರಾಯಣಗೌಡ ಸ್ಪಷ್ಟನೆ ನೀಡಿದ್ದಾರೆ. ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಯಾವುದೇ ಧರ್ಮದವರು ಮತ್ತೊಬ್ಬರ ಧರ್ಮವನ್ನು ಗೌರವಿಸಿದಾಗ ಅವರಿಗೂ ಗೌರವ ಹೆಚ್ಚುತ್ತದೆ. ದಸರಾ ಹಿಂದೂಗಳ ಆರಾಧನೆಯ ಹಬ್ಬ. ಇದುವರೆಗೆ ನಡೆದ ಸಂಪ್ರದಾಯ ಪ್ರಕಾರವೇ ಉದ್ಘಾಟನೆ ನಡೆಯಬೇಕು. ರಾಜಕೀಯ ಲಾಭಕ್ಕಾಗಿ ಸಂಪ್ರದಾಯ ಬದಲಾಯಿಸುವುದು ಸೂಕ್ತವಲ್ಲ ಎಂದು ಅಭಿಪ್ರಾಯಪಟ್ಟರು. ಭುವನೇಶ್ವರಿ ದೇವಿಯ ಕುರಿತು ಬಾನು ಮುಷ್ತಾಕ್ ನೀಡಿದ್ದ ಹೇಳಿಕೆಯನ್ನ ಟೀಕಿಸಿದ ಅವರು, ಭುವನೇಶ್ವರಿ ಕನ್ನಡಿಗರ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಆರಾಧ್ಯ ದೇವಿ. ಬನವಾಸಿ ರಾಜಮನೆತನದಿಂದಲೇ ಈ ಆರಾಧನೆ ನಡೆದುಕೊಂಡು ಬಂದಿದೆ. ಇಂದು 7.5 ಕೋಟಿ ಕನ್ನಡಿಗರು ಭುವನೇಶ್ವರಿಯನ್ನ ಒಪ್ಪಿಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ತಮ್ಮ ಅಭಿಪ್ರಾಯ ಹೇಳಿದ ಕಾರಣಕ್ಕೆ ನಾವು ಕನ್ನಡಿಗರನ್ನ ಹೋಲಿಕೆ ಮಾಡಲಾರೆವು ಎಂದು ಸ್ಪಷ್ಟಪಡಿಸಿದರು. ಮೈಸೂರು ದಸರಾ ಚಾಮುಂಡೇಶ್ವರಿ ಆರಾಧನೆಯೊಂದಿಗೆ ಸಂಬಂಧ ಹೊಂದಿರುವುದನ್ನು ನೆನಪಿಸಿ ಭುವನೇಶ್ವರಿ ಅಥವಾ ಚಾಮುಂಡಿ ಕುರಿತು ಲಘುವಾಗಿ ಮಾತನಾಡುವುದು ಕನ್ನಡಿಗರಿಗೆ ಅವಮಾನ. ದಸರಾ ಉದ್ಘಾಟನೆ ಯಾರೇ ಮಾಡಿದರೂ ಸಂಪ್ರದಾಯದ ಗೌರವ ಉಳಿಯಬೇಕು. ಅಸಮಂಜಸ ಹೇಳಿಕೆಯಿಂದ ದೂರ ಉಳಿದರೆ ಉದ್ಘಾಟನೆಗೆ ಅಭ್ಯಂತರವಿಲ್ಲ ಎಂದು ನಾರಾಯಣಗೌಡ ಹೇಳಿದರು. ಇದರಿಂದ ದಸರಾ ಉದ್ಘಾಟನೆ ಕುರಿತ ಚರ್ಚೆಗೆ ಹೊಸ ತಿರುವು ದೊರೆತಿದೆ. ಮಧ್ಯಕ್ಕೆ ಅಣ್ಣ ಮುಂದೆ ಬನ್ನಿ. ದಸರಾವನ್ನ
ಉದ್ಘಾಟನೆಯನ್ನು ಮಾಡಲಿಕ್ಕೆ ಅಭ್ಯಂತರ ಇಲ್ಲ, ಉದ್ಘಾಟನೆ ಮಾಡಿ. ಆದರೆ ಇಲ್ಲಿವರೆಗೂ ಏನು ಸಂಪ್ರದಾಯ ನಡ್ಕೊಂಡು ಬಂದಿದೆಯೋ ಆ ಸಂಪ್ರದಾಯದ ಮುಖಾಂತರವೇ ದಸರಾ ಉದ್ಘಾಟನೆ ಆಗಬೇಕು ಹೊರತು ನನಗೆ ಅದು ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ನಾವು ಏನೆಲ್ಲ ಹೇಳಿಕೆಗಳನ್ನ ಕೊಡೋದನ್ನ ಮೊದಲು ನಿಲ್ಲಿಸಬೇಕಾಗತ್ತೆ. ಯಾಕೆಂದರೆ ಯಾವುದೋ ಒಂದು ಧರ್ಮದ ಸಂಪ್ರದಾಯ ಇಲ್ಲಿವರೆಗೂ ದಸರಾವನ್ನು ಮುನ್ನಡೆಸ್ಕೊಂಡು ಬಂದಿದೆ. ಅದೇ ಸಂಪ್ರದಾಯದ ಪ್ರಕಾರವೇ ದಸರಾ ಉದ್ಘಾಟನೆ ಆಗಬೇಕು ಹೊರತು ನಿಮ್ಮ ರಾಜಕೀಯ ತೆವಲಿಗಾಗಲಿ ನಿಮ್ಮ ಸ್ವಂತ ಆಲೋಚನೆಗಳಿಗಾಗಲಿ ನಾನು ಹೀಗೆ ದಸರಾವನ್ನು ಉದ್ಘಾಟನೆ ಮಾಡ್ತೀನಿ, ಹೀಗೆ ನಾನು ನಡ್ಕೋತೀನಿ ಅನ್ನೋದು ಅದು ಸರಿಯಾದ ಕ್ರಮ ಅಲ್ಲ. ಕನ್ನಡದ ಭುವನೇಶ್ವರಿಯ ಬಗ್ಗೆ ಅವರು ಮಾತಾಡುವಾಗ ಲಘುವಾಗಿ ಮಾತಾಡ್ತಾರೆ. ಭುವನೇಶ್ವರಿಗೆ ಅರಿಶಿಣ ಕುಂಕುಮವನ್ನು ನೀವು ಹಚ್ಚಿಬಿಟ್ಟು ದೇವರು ಮಾಡಿ ಕೂರಿಸ್ಬಿಟ್ರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಮುಂದಿಲ್ಲ. ಭುವನೇಶ್ವರಿಯನ್ನು ಎಲ್ಲ ಧರ್ಮೀಯರು ಆರಾಧಿಸ್ತಾರೆ, ಕರ್ನಾಟಕದಲ್ಲಿರುವಂಥ ಎಲ್ಲ ಧರ್ಮೀಯರು ಆರಾಧಿಸ್ತಾರೆ. ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು. ಅದೇನು ಈಗ ಹುಟ್ಟಿದ್ದಲ್ಲ, ಅವ್ರು ಹುಟ್ಟೋದಕ್ಕಿಂತ ಮುಂಚೆಲ್ಲೇ ಭುವನೇಶ್ವರಿ ಹುಟ್ಟಿತ್ತು. ಭುವನೇಶ್ವರಿ ಇದ್ಲು ಬನವಾಸಿಯಲ್ಲಿ. ಅವತ್ತಿನ ಬನವಾಸಿಯ ಆ ರಾಜಮನೆತನ ಭುವನೇಶ್ವರಿಯನ್ನು ಆರಾಧಿಸ್ಕೊಂಡು ಬಂದರು. ಆ ಭುವನೇಶ್ವರಿಯ ಮುಖಾಂತರ ಇಡೀ ಕರ್ನಾಟಕದ ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಭಕ್ತಿ ಭಾವ ಕನ್ನಡದ ವಿಚಾರದಲ್ಲಿ ಬಂದಂಥದ್ದು. ಭುವನೇಶ್ವರಿ ಬಗ್ಗೆ ಮಾತಾಡೋದಾದರೆ ನೀವು ನಾಳೆ ಚಾಮುಂಡಿ ಬಗ್ಗೆ ಮಾತಾಡಲ್ಲ ಅನ್ನೋ ಯಾವ ಗ್ಯಾರಂಟಿ? ಭುವನೇಶ್ವರಿ ಬಗ್ಗೆ ಮಾತಾಡೋರಿಗೆ, ಭುವನೇಶ್ವರಿಯನ್ನು ಒಂದು ಧರ್ಮದ ಹಿನ್ನೆಲೆಯಲ್ಲಿ ನೋಡೋರಿಗೆ, ಚಾಮುಂಡಿ ದಸರಾದ ಪ್ರಮುಖ ಮೈಸೂರು ಮಹಾರಾಜರ ದಸರಾ ಕಾರ್ಯಕ್ರಮದ ಆರಾಧ್ಯ ದೇವತೆ ಚಾಮುಂಡಿಯನ್ನು ನೀವು ಯಾಕೆ ಒಪ್ಕೋತೀರಿ? ಚಾಮುಂಡಿ ಒಪ್ಕೊಳ್ಳಲ್ಲ ಅನ್ನೋದಾದರೆ, ಭುವನೇಶ್ವರಿ ಒಪ್ಕೊಳ್ಳಲ್ಲ ಅನ್ನೋದಾದರೆ ಮತ್ತು ದಸರಾವನ್ನು ಹೇಗೆ ಉದ್ಘಾಟನೆ ಮಾಡ್ತೀರಿ ಅನ್ನೋ ಪ್ರಶ್ನೆ ಎಲ್ಲರ ಪ್ರಶ್ನೆ ಅದು. ಹಾಗಾಗಿ ನೀವು ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಕೆಲವು ನಿಮ್ಮ ಹೇಳಿಕೆಗಳಿದಾವಲ್ಲ, ಅದು ಕನ್ನಡಿಗರಿಗೆ ಮಾಡಿದ ಅಪಮಾನ ಅಂತ ಹೇಳಿ ನನಗೆ ಅನಿಸುತ್ತೆ. ಅದಕ್ಕಾಗಿ ದಯವಿಟ್ಟು ಅಂಥ ಹೇಳಿಕೆಗಳಿಂದ ದೂರ ಉಳಿದು ದಸರಾ ಉದ್ಘಾಟನೆ ಮಾಡಿದ್ರೆ ತಪ್ಪಿಲ್ಲ ಅನ್ನೋ ಭಾವನೆ ನಂದು. ಹಾಸನ ಜಿಲ್ಲೆಯಲ್ಲಿ ಸಕಲೇಶಪುರ ತಾಲೂಕಿನ ಮಾರ್ಕಹಳ್ಳಿ ಗ್ರಾಮದಲ್ಲಿ ಬೃಹತ್ ಗ್ರಾಮದ ವಿಷಕಾರಿ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿಯಲಾಯಿತು. ಗ್ರಾಮದ ಕಾಫಿ ತೋಟದಲ್ಲಿ ಅಡಗಿ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದ್ದ 12 ಅಡಿ ಉದ್ದದ ಭಾರಿ ಹಾವು. ಮಾಹಿತಿ ದೊರೆತ ಕೂಡಲೇ ಉರುಗ ತಜ್ಞ ಜಂಗಡಹಳ್ಳಿ ರವಿ ಸ್ಥಳಕ್ಕೆ ಧಾವಿಸಿದರು. ಗ್ರಾಮಸ್ಥರ ಸಹಕಾರದೊಂದಿಗೆ ಆತಂಕ ಹುಟ್ಟಿಸಿದ್ದ ಕಾಳಿಂಗ ಸರ್ಪವನ್ನು ಸುರಕ್ಷಿತವಾಗಿ ಸೆರೆ ಹಿಡಿಯಲಾಯಿತು. ನಂತರ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಹಾವನ್ನ ಬಿಸಿಲೆ ದಟ್ಟಾರಣ್ಯಕ್ಕೆ ಬಿಡಲಾಯಿತು. ಈ ಮೂಲಕ ಗ್ರಾಮಸ್ಥರ ಭಯ ನಿವಾರಣೆಗೊಂಡಿದೆ. ಸ್ಥಳೀಯರು ಹಾವು ಸೆರೆ ಹಿಡಿದ ರವಿಯವರ ಧೈರ್ಯ ಹಾಗೂ ತಕ್ಷಣದ ಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಸಕಲೇಶಪುರ ಪಟ್ಟಣದ ಕಸ ವಿಲೇವಾರಿ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು ಪುರಸಭೆ ನಿರ್ವಹಣೆಯ ವಿರುದ್ಧ ನಾಗರಿಕರಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಸಕಲೇಶಪುರ ಪುರಸಭೆಯ ಟ್ರ್ಯಾಕ್ಟರ್ಗಳು ರಾತ್ರಿ ಹೊತ್ತು ಹೆನ್ಲಿ ಗ್ರಾಮದ ದಾರಿಗಳಲ್ಲಿ ಕಸವನ್ನು ಬಿಸಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಸೈಯದ್ ಇದ್ರಿಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಗರದ ಕಸವನ್ನ ಗ್ರಾಮೀಣ ಪ್ರದೇಶದಲ್ಲಿ ಬಿಸಾಡುವ ಕೆಲಸಕ್ಕೆ ಪುರಸಭೆಯೇ ಕಾರಣವಾಗುತ್ತಿದೆ. ಸಕಲೇಶಪುರವನ್ನ ಹಾಳು ಮಾಡುವ ಕ್ರಮ ತಕ್ಷಣ ನಿಲ್ಲಿಸಬೇಕು, ಇಲ್ಲದಿದ್ದರೆ ನಾಗರಿಕರಿಗೆ ಉತ್ತರಿಸಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇದೀಗ ಈ ಘಟನೆ ಪುರಸಭೆ ನಿರ್ವಹಣೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸುತ್ತಿದ್ದು
ನಾಗರಿಕರು ಪಾರದರ್ಶಕ ಹಾಗೂ ಶಾಶ್ವತ ಕಸ ವಿಲೇವಾರಿ ವ್ಯವಸ್ಥೆಯನ್ನ ಒತ್ತಾಯಿಸುತ್ತಿದ್ದಾರೆ. ನೋಡಿ, ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ, ಅಷ್ಟು ವಾಸನೆ ಇದೆ. ನನ್ನ ಪ್ರಕಾರ ಇದು ಒಂದು 2 ಲೋಡ್ ಕಸ ಇರ್ಬೋದು. ಇಲ್ಲ 2 ಲೋಡ್ ಕಸ ಇವ್ರು ಹಾಕಿದ್ದಾರೆ. ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಹೇಳಿದ್ರೆ ಇವರು ಇಡೀ ಜಾಗ ಮತ್ತೆ ಇಡೀ ಹೆನ್ಲಿ ಗ್ರಾಮಕ್ಕೆ ಕಸದ ಹೆನ್ಲಿ ಸಕಲೇಶ್ಪುರಕ್ಕೆ ಕಸದ ಮಾಡಿದ್ದಾರೆ. ಈ ನಮ್ಮ ಹೆನ್ಲಿ ಗ್ರಾಮಕ್ಕೆ ಸಮೇತ ಇವರು ಕಸದ ಹೆನ್ಲಿ ಅಂತ ಮಾಡಕ್ಕೆ ಇವರು ಹೊರಟಿದ್ದಾರೆ. ಕೌನ್ಸಿಲರ್ಗಳೇ, ನಿಮ್ಮ ಒಂದೊಂದು ವಾರ್ಡಲ್ಲಿ ಒಬ್ಬೊಬ್ರು ಕಸ ಹಾಕ್ಬಿಡ್ತಾರೆ. ಇವರು ಎಷ್ಟು ಇವರು ಕೆಲ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಕೌನ್ಸಿಲರ್ ಮಳದ ತಕ್ಷಣ ಇವ್ರು ವಾರ್ಡಿಗೆ ಹೋಗಿ ಕಸ ಹಾಕ್ತಾರೆ. ಎಲ್ಲ ವಾರ್ಡಿಗೂ ಈ ಥರ ಸಮಸ್ಯೆ ಆಗುತ್ತೆ. ಎಲ್ಲ ವಾರ್ಡು ಎಲ್ಲ ವಾಚ್ ಮಾಡಿ ದಯವಿಟ್ಟು ನೀವು ಕಸ ಬೇರೆ ಕಡೆ ಹಾಕಿ ನೀವು ಸೂಕ್ತ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ಯಾಕೆ 15 ವರ್ಷದಿಂದ ನೀವು ಮಾಡೋಕ್ಕೆ ನಿಮಗೆ ಕೆಪಾಸಿಟಿ ಇತ್ತಿಲ್ಲ, ಈಗ ಮಾತ್ರ ನಿಮ್ಗೆ ನೆನ್ಪು ಬಂದಿದ್ದ ಕಸ ಹಾಕೋಕ್ಕೆ ಜಾಗ ಇದೆ? ಅದು ಯಾಕೆ 7 ವರ್ಷದಿಂದ ಯಾಕೆ ನೆನ್ಪು ಬಂದಿಲ್ಲ ನಿಮಗೆ ಕಸ ಹಾಕೋಕ್ಕೆ? ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ನಾನು ಉಪವಿಭಾಗಾಧಿಕಾರಿಗಳಿಗೆ ಮತ್ತು DC ಅವರಿಗೂ ಮನವಿ ಮಾಡ್ತೀನಿ. DC ಅವರು ದಯವಿಟ್ಟು ಬಂದು ನೋಡಿ, ಸಕಲೇಶ್ಪುರ ವ್ಯವಸ್ಥೆ, ಇಡೀ ಸಕಲೇಶ್ಪುರದ ವ್ಯವಸ್ಥೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಿಮಗೆ ತಲುಪಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ದಯವಿಟ್ಟು ಬಂದು ಭೇಟಿ ಮಾಡಿ ಸೂಕ್ತ ಪರಿಹಾರ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಕಲಗೂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಹೊಂದಿಕೊಂಡಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗದಲ್ಲಿ ನಿರ್ಮಾಣವಾಗಿರುವ ಹೊಸ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವ ವಿಚಾರದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ SS ಪ್ರದೀಪ್ ಕುಮಾರ್ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಇಂದು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪಟ್ಟಣ ಪಂಚಾಯಿತಿಯ ಆರ್ಥಿಕ ಪರಿಸ್ಥಿತಿ ತೀವ್ರ ಸಂಕಷ್ಟದಲ್ಲಿದೆ. ನಮ್ಮ ವ್ಯಾಪ್ತಿಯಲ್ಲಿಯೇ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಹೆಣಗಾಟ ನಡೆಯುತ್ತಿರುವುದರಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಡಾವಣೆಗಳಿಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ಸೌಲಭ್ಯ ಕಲ್ಪಿಸುವುದು ಸಾಧ್ಯವಿಲ್ಲ ಎಂದು ಹೇಳಿದರು. ಅವರು ಮುಂದುವರೆದು ಆ ಬಡಾವಣೆಗಳಲ್ಲಿ ವಾಸಿಸುವವರು ತೆರಿಗೆ ಪಾವತಿಸುವ ಹೊಣೆಗಾರಿಕೆ ಗ್ರಾಮ ಪಂಚಾಯಿತಿಗೆ ಇರುವುದರಿಂದ ಅಲ್ಲಿನ ಮೂಲಭೂತ ಸೌಕರ್ಯಗಳ ಜವಾಬ್ದಾರಿಯು ಅದೇ ಸಂಸ್ಥೆಯ ಮೇಲಿದೆ ಎಂದು ತಿಳಿಸಿದರು. ಪಟ್ಟಣದೊಳಗೆ ಉದ್ಯಾನ ನಿರ್ಮಾಣಕ್ಕಾಗಿ ಮೀಸಲಿರಿಸಿದ ಜಾಗಗಳ ಮೇಲೆ ನಡೆದಿರುವ ಅಕ್ರಮ ಒತ್ತುವರಿ ತೆರವುಗೊಳಿಸಲು ಸ್ಥಳ ಪರಿಶೀಲನೆ ನಡೆಸಿ 1 ವಾರದಲ್ಲಿ ಕ್ರಮ ಕೈಗೊಳ್ಳುವಂತೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳಿಗೆ ಸೂಚಿಸಿದರು. ಪಟ್ಟಣದಲ್ಲಿ ಬೀದಿ ನಾಯಿಗಳ ಸಂಖ್ಯೆಯೂ ಹೆಚ್ಚಾಗಿ ಜನ ಮತ್ತು ಜಾನುವಾರುಗಳು ಓಡಾಡಲು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ. ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ತಕ್ಷಣ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಯಿತು. ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಬಡಾವಣೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುಮೋದನೆ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳು, ಅಂಗವಿಕಲರು ಹಾಗೂ ಬಡವರ್ಗದ ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳ ಅಡಿ ಸೌಲಭ್ಯ ಕಲ್ಪಿಸಲು ಒಪ್ಪಿಗೆ ನೀಡಲಾಯಿತು. ಈ ಸಭೆಯಲ್ಲಿ ಉಪಾಧ್ಯಕ್ಷ ಸುಬಾನ್ ಶರೀಫ್, ಸದಸ್ಯರು ಹಾಗೂ ಅಧಿಕಾರಿಗಳು ಹಾಜರಿದ್ದರು. ನೀವು ಹೆಂಗೆ ಖಾತಾ ಮಾಡ್ಕೊಡ್ತೀರಾ? ಆಮೇಲೆ ಅದಕ್ಕೆ ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಲೇಔಟ್ಸ್ಗೆ ನಾವು ಕೊಡ್ಬೋದಾ ಮೂಲಭೂತ ಸೌಕರ್ಯಗಳನ್ನ? ನಾವು ಕೊಡಕ್ಕೆ ಬರೋದು ಸರ್ ಅದನ್ನ. ಈಗ ನಮಗೆ ನೀರಿಲ್ಲ, ನಾವೇ ಗ್ರಾಮ ಪಂಚಾಯತಿ ಅದನ್ನ ನಾನು ಕೇಳ್ತಾ ಇರೋದು. ಆತರ ನಡೀತಾ ಇದೆ, ದಯಮಾಡಿ ನಿಮ್ ಗಮನಕ್ಕಿರ್ಲಿ. ಆಮೇಲೆ ಮುಖ್ಯಾಧಿಕಾರಿಗಳೇ, ನಾಳೆ ಮೀಟಿಂಗ್ ಇದೆ ಟೌನ್ ಪ್ಲಾನಿಂಗ್, ದಯಮಾಡಿ ನೀವು ಅಟೆಂಡ್ ಮಾಡ್ಲೇಬೇಕು. ಯಾಕಂದ್ರೆ ತುಂಬಾ ವಿಚಾರಗಳು ಚರ್ಚೆ ಮಾಡೋದಿದೆ. ಆಮೇಲೆ ಯಾವುದೇ ಕೂಡ ಗ್ರಾಮ ಪಂಚಾಯತಿ ಆಗಂತ ಲೇಔಟ್ಸ್ಗೆ ದಯಮಾಡಿ ನಮ್ಮ ಪಟ್ಟಣ ಪಂಚಾಯತಿಯಿಂದ ಮೂಲಭೂತ ಸೌಕರ್ಯ ಕೊಡಕ್ ಹೋಗ್ಬೇಡಿ. ಈಗ ಕಂದಾಯ ನಮಗೆ ಕಟ್ತಾರ, ಅಲ್ಲ ಕಂದಾಯ ಕಟ್ಟದೆ ಬೇರೆಯವ್ರಿಗೆ, ನಾವ್ಯಾಕೆ ಅವ್ರಿಗೆ ಸೌಕರ್ಯ? ನಮ್ಮ ಪಟ್ಟಣ ಪಂಚಾಯತಿಗೆ ಏನಾದ್ರು ಬಂದಿದ್ಯಾ? ನಾವು ನೋಟಿಸ್ ಬೋರ್ಡ್ಗೆ ಹಾಕಿಲ್ಲ, ನಮಗೆ ಬಂದಿಲ್ಲ. ನೋಟಿಸ್ ಬೋರ್ಡ್ಗೆ ಹಾಕಿಲ್ಲ, ನಾವು ಯಾವ್ದು ಬಂದಿಲ್ಲ. ನಾವು ನೋಟಿಸ್ ಬೋರ್ಡ್ಗೆ ಹಾಕ್ಬೇಕಲ್ಲ. ಆಮೇಲೆ ಇನ್ನೊಂದು ಎಷ್ಟು ಪಾರ್ಕ್ನ ಕನ್ವರ್ಷನ್ ಮಾಡ್ಕೊಡೋದು ಅಂತ ಯೋಜನಾ ಪ್ರಾಧಿಕಾರ ಅರ್ಥ ಕೊಡೋದು ಐತೆ. ಈಗ ಮೇಡಮ್, ನನಗೆ ಅವೆಲ್ಲ ಗೊತ್ತಿಲ್ಲ. ನಾನು ಹೇಳಿದ್ದೀನಲ್ಲ, ಸೀರಿಯಸ್ ಇಂಪ್ರೂವ್ ಮಾಡ್ಬೇಕಾಗಿರೋಲ್ಲ. ದಯಮಾಡಿ ನೀವು ನಾಳೆ ನಾಳೆ ವರ್ಷಕ್ಕೆ ತೆರವು ಮಾಡ್ಸೋದು ಸರ್. ರಿವ್ಯೂ ಮಾಡಬೇಡಿ ಸರ್. ನೀವು ಟ್ರಾನ್ಸ್ಫರ್ ಆಯ್ತಲ್ಲ, ಅವ್ರು 4ನ ತೆರವು ಮಾಡಾದ್ಮೇಲೆ ರಿವ್ಯೂ ಮಾಡಿ. ಅಲ್ಲಿವರೆಗೂ ರಿವ್ಯೂ ಮಾಡಬೇಡಿ ಇವ್ರನ್ನ. ಹೊಸ ಲೇಔಟ್ಸ್ ಬೇಕಾಗ್ತದೆ, ನೀವು ಹೆಂಗೆ ಖಾತಾ ಮಾಡ್ಕೊಡ್ತೀರಾ? ಆಮೇಲೆ ಅದಕ್ಕೆ ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಲೇಔಟ್ಸ್ಗೆ ನಾವು ಕೊಡ್ಬೋದಾ ಮೂಲಭೂತ ಸೌಕರ್ಯಗಳನ್ನ? ನಾವು ಕೊಡಕ್ಕೆ ಬರೋದು ಸರ್ ಅದನ್ನ. ಈಗ ನಮಗೆ ನೀರಿಲ್ಲ, ನಾವೇ ಗ್ರಾಮ ಪಂಚಾಯತಿ ಅದನ್ನ ನಾನು ಕೇಳ್ತಾ ಇರೋದು. ಆತರ ನಡೀತಾ ಇದೆ, ದಯಮಾಡಿ ನಿಮ್ ಗಮನಕ್ಕಿರ್ಲಿ. ಆಮೇಲೆ ಮುಖ್ಯಾಧಿಕಾರಿಗಳೇ, ನಾಳೆ ಮೀಟಿಂಗ್ ಇದೆ ಟೌನ್ ಪ್ಲಾನಿಂಗ್, ದಯಮಾಡಿ ನೀವು ಅಟೆಂಡ್ ಮಾಡ್ಲೇಬೇಕು. ಯಾಕಂದ್ರೆ ತುಂಬಾ ವಿಚಾರಗಳು ಚರ್ಚೆ ಮಾಡೋದಿದೆ.
ಆಮೇಲೆ ಯಾವುದೇ ಕೂಡ ಗ್ರಾಮ ಪಂಚಾಯತಿ ಆಗಂತ ಲೇಔಟ್ಸ್ಗೆ ದಯಮಾಡಿ ನಮ್ಮ ಪಟ್ಟಣ ಪಂಚಾಯತಿಯಿಂದ ಮೂಲಭೂತ ಸೌಲಭ್ಯಕ್ಕೆ ಕೊಡಕ್ ಹೋಗ್ಬೇಡಿ. ಈಗ ಅವ್ರು ಕಂದಾಯ ಕಟ್ಕೊಂಡು ಕಟ್ತಾರ? ಕಂದಾಯ ಅಲ್ಲ, ಕಂದಾಯ ಕಟ್ಟೋದೇ ಬೇರೆಯವ್ರಿಗೆ, ನಾವ್ಯಾಕೆ ಅವ್ರಿಗೆ ಸೌಕರ್ಯ ಕೆಲಸ ಮಾಡಿದಾರಲ್ಲ, ನೀಟಾಗಿ ಮಾಡಿದ್ದಾರೆ. ಬಟ್ ಆ ಮೇಲ್ಗಡೆ ಶೀಟ್ ಹಾಕಿರೋದ್ರಿಂದ ಅಲ್ಲಿ ಬಂದ್ ಮಾಡಾದ್ಮೇಲೆ ಅದು ಹೊಗೆ ಫುಲ್ ಬೋಸ್ಕೊಂಡು ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ. ನನಗೆ 2-3 ಜನ ಫೋನ್ ಮಾಡಿದ್ದಾರೆ. ಅದನ್ನ ಮತ್ತೆ ನಾನು ಅವರು ಸಿಕ್ಕಿದ್ರು, 2 ಸಿಕ್ಕಿದ್ರು, ಅವ್ರ ಹತ್ರ ಡಿಸ್ಕಸ್ ಮಾಡಿ ಶೀಟ್ ಹಾಕಿರೋದು ಹೊಗೆ ಸೀದಾ ಹೋಗ್ತಾ ಇತ್ತು. ಅವ್ರಿಗೆ ಡೋರ್ ಟೈಪ್ ಮಾಡಿಸ್ಬೋದು ಈಗ ಶೀಟ್ ಅಲ್ಲಿ. ಅದನ್ನ ಜನ ಮಾಡಿಸಿ ಡೋರ್ ಟೈಪ್ ಮಾಡಿಸ್ತೀವಿ. ಅದನ್ನ ಒಂದು ದಯಮಾಡಿ ಅವ್ರ ಹತ್ರ ಚರ್ಚೆ ಮಾಡಿ. ಸಾಹೇಬರಿಗೆ ತರಿಸ್ತೀನಿ ನಾನು ಸರ್, ಅವ್ರ ಮಾತಾಡ್ತಾರೆ ನೀಟಾಗಿ ಹೋಗೋ ತರ ಮಾಡ್ಬಿಡಿ ಅಷ್ಟೇ. ಏನಿಲ್ಲ, ಓಪನ್ ಮಾಡಿದ್ರೆ ಅವಕ್ಕೆ ಪ್ರಾಬ್ಲಮ್ ಆಗೋದು ಬೇಡ. ಕಲ್ಸಿ ನೀರು ಈ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪಟ್ಟಣದ ಬೆಳಕು ಇವತ್ತು ಕಗ್ಗತ್ತಲ್ಲಿ ಕೂಡ್ತಾ ಇದೆ ಅಂದ್ರೆ ಅವನಂತ ಕಂಟಿಡ್ತಾರೆ. ಗಂಟೆ ಎಷ್ಟೇನೆ ಅಂತ ನೋಡಿ ಅವ್ನು ಕ್ಯಾನ್ಸಲ್ ಮಾಡಿ ಟೆಂಡರ್ ಕರೀರಿ. ಪಟ್ಟಣ ಸ್ವಚ್ಛತ್ವ ಕಾಣಬೇಕು. ನಾವು ಗೆದ್ದಿರೋದೇನು ಸ್ವಚ್ಛತೆ ಕಾಪಾಡ್ತೀವಿ, ನೀರು ಕೊಡ್ತೀವಿ, ದೀಪ ಕೊಡ್ತೀವಿ, ಸ್ವಚ್ಛತೆ ಕಾಪಾಡ್ತೀವಿ. ಏನು ಕೊಡಲಿಲ್ಲ ಅಂದ್ರೆ ಏನ್ ಮಾಡಕ್ಕೆ ಮಾಡ್ಬೇಕಾಗ ಲೈಟ್ ಡೈರೆಕ್ಟ್ ಮುಗಿತವೆ, ಲೈಟ್ ನೋಡೋದಿಲ್ಲ. ಅದಕ್ಕೆ ಮಾನ್ಯ ಮುಖ್ಯಾಧಿಕಾರಿಗಳು ತಾವು ಅಧ್ಯಕ್ಷರು ದಯಮಾಡಿ ವಾರ್ಡ್ ವಿಸಿಟ್ ಕೊಟ್ಟು ಒಮ್ಮೆ ನೋಡಿ ದೀಪಗಳು ಏನಾಗಿದೆ ಅಂತ ಹೇಳಿ ನೈಟ್ ಹೋಗಿ ಗೊತ್ತಾಗುತ್ತೆ. ಒಂದು ದಿನ ನೀವು ವಿಸಿಟ್ ಕೊಡಿ, ಎಲ್ಲಿ ಯಾವ ಸಮಸ್ಯೆ ಆಗಿದೆ. ಬಲ್ಪ್ ಹಾಕ್ತಾರ, ಬಲ್ಪ್ ಈ ತರ ಬಲ್ಪ್ ಟೌನ್ ಒಳಗಡೆ ಹಳ್ಳಿಲೂ ಕೂಡ ಬಲ್ಪ್ ಹಾಕಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಆ ತರ ಆಗಿದೆ. ನಮಗೆ ನಾವು ಹೇಳ್ಕೊಳ್ಳಕ್ಕೆ ನಮಗೆ ಯಾಕೆ ಆಗಿದೆ ಆ ತರ ಆಗಿದೆ. ದಯವಿಟ್ಟು ಅದನ್ನು ಕಾರ್ಯಗತ ಮಾಡಬೇಕು. ನಾನು ಒಬ್ಬರಿಗೆ ಕೇಳಿದ್ರೆ ಏನೈತೆ ಅಂದ್ರೆ ಒಬ್ಬರೇ ಕೇಳ್ತಾರೆ ಏನ್ ಮಾಡಪ್ಪ ಹಾಗೆ ಅಂತ. ನಾನು ಪಟ್ಟಣದೊಬ್ಬರು, ನಾನು ಅವರು ಇವರು ಅಂತ ನೋಡೋದಿಲ್ಲ. ಆ ಕೌನ್ಸಲರ್ ಕೇಳಿ ಈ ಕೌನ್ಸಲರ್ ಕೇಳಿ ಅಂತ ನೋಡೋದಿಲ್ಲ. ಎಲ್ಲರಿಗೂ ಚೆನ್ನಾಗಿದೆ, ಎಲ್ಲ ಸ್ವಚ್ಛತೆ ಕೂಡ ಚೆನ್ನಾಗಿದೆ ಅಂತ, ಎಲ್ಲರಿಗೂ ಚೆನ್ನಾಗಿರ್ಬೇಕು ಅಂತ ಹೇಳೋದು ನಾನು. ಅದರಿಂದ ದಯಮಾಡಿ ಟೆಂಡರ್ ಅವ್ರು ಮುಗಿಸಿ ಟೆಂಡರ್ ಕರೀರಿ, ಬೇಗ ಹೊಸ ಟೆಂಡರ್ ಕರೀರಿ. ವಾಪಸ್ ಮಾಡಿ ನಮ್ಮಲ್ಲಿ ಈಗ ಅಮೃತ ಆಯ್ತಾ ಇರೋದ್ರಿಂದ ನಾವು ನೀರು ಕೊಡಕ್ ಬರಲ್ಲ, ಅವ್ರು ಅಮೃತ ಅವರೇ ಕೊಡ್ತಾರೆ. ನಮ್ಮಲ್ಲಿ ಅಷ್ಟು ಕೇಪಬಿಲಿಟಿ ಇಲ್ಲ, ಕೆಪಾಸಿಟಿನೂ ಇಲ್ಲ. ಪಟ್ಟಣ ಪಂಚಾಯತಿ ನಡೀತಿರೋದೇ ಭಾರಿ ಕಷ್ಟದಿಂದ. ನಾವೇ ಮೂಲಭೂತ ಸೌಕರ್ಯ ಒಂದು ಬೀದಿ ದೀಪ ಹಾಕ್ಸಕ್ ಕಷ್ಟ ಪಡ್ತಾ ಇದೀವಿ. ನೀವ್ ಹೆಂಗೆ ದುಡ್ಡು ಕಟ್ಸಿದ್ರಿ ನೀವು? ಗ್ರಾಮ ಪಂಚಾಯತಿ ಸೈಟ್ ಗಳಿಗೆ ನೀವೇ ದುಡ್ಡು ಕಟ್ಸಿದ್ರಿ ನೀವು? ಇಮಿಡಿಯೇಟ್ ಕೌನ್ಸಿಲ್ ಸಭೆಯಲ್ಲಿ ಒಪ್ಪಿಗೆ ಆಗಿದೆ, ಇವತ್ತೇ ವಾಪಸ್ ತಗೊಳ್ಳಿ ಅದನ್ನ ಅಷ್ಟೇ. ಇವತ್ತು ವಾಪಸ್ ತಗೊಳ್ಳಿ ಅದನ್ನ. ಅವ್ರೇನ್ ದುಡ್ಡು ಕಟ್ಟೋರು ಅದನ್ನ ವಾಪಸ್ ಕೊಡ್ಸಿ ಅವ್ರಿಗೆ. ಯಾರು ಲೇಔಟ್ ಓನರ್ ಯಾರು? ನೀವ್ ಹೆಂಗ್ ಕಳ್ಸ್ಬಿಟ್ರಿ? ಒಂದು ಫೈಲ್ ಕೇಳ್ತಾ ಇದ್ರಿ, 3 ವಾರದಿಂದ ಫೈಲ್ ನಿಮ್ಗೆ ಇನ್ನೊಂದು ಸರ್ ಇದು ಕೇಳಿ, ಇವರು ಅಂತ ಹೇಳಿ ನಮ್ಮ ಪಟ್ಟಣ ವ್ಯಾಪ್ತಿಗೆ ಸೇರ್ತಕ್ಕಂಥ ಜಾಗ ಎಲ್ಲೈತೆ, ಯಾರಿಗೆ ಕೊಡ್ಬೇಕು, ನಾವು ಕುಡಿಯೋ ನೀರಾಗ್ಲಿ, ಸ್ವಚ್ಛತೆ ಆಗ್ಲಿ, ದೀಪ ಆಗ್ಲಿ, ನಾವ್ ಯಾರಿಗೆ ಕೊಡ್ಬೇಕು ಏನು ಅಂತ ಯೋಚನೆ ಮಾಡ್ದೇನೆ ಯಾವ ಎಲ್ಲ ಕೇಳ್ಬಿಟ್ಟು ದುಡ್ಡು ಕಳಿಸ್ಬಿಟ್ರು ಅಂದ್ರೆ ನೀವ್ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀರಾ? ಪಟ್ಟಣದ ಹಳ್ಳಿಗಳಲ್ಲಿ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀರಾ? ನೀವ್ಯಾರು ಕೊಡಕ್ಕೆ ಕಟ್ಸ್ಕೊಂಡ್ರಿ ನೀವು ದುಡ್ಡನ್ನ. ನಾವು ಹೇಳಿ ಕೊಡಿ, ಪಟ್ಟಣದಲ್ಲಿ ಕಾಪಾಡಕ್ ಆಯ್ತಾ ಇಲ್ಲ, ಅವರಿಗೆ ಯೋಗ್ಯತೆ ಇಲ್ಲ. ಇದ್ ಮಾಡ್ತಾವ್ರೆ. ಈಗ ಏನ್ ಮಾಡೋಣ ಸರ್, ನೀವು ನಾಳೆಯಿಂದ ಯಾರಾದ್ರೂ ಹೇಳ್ಬಿಟ್ಟು ಚೇತನ್ ಸರ್ವೆ ಮಾಡಿಸಿ, ಟೋಟಲ್ ಎಷ್ಟು ಕಂಬ ಅವೆ, ಅದ್ರಲ್ಲಿ SP ಎಷ್ಟು, ಟ್ಯೂಬ್ಲೈಟ್ ಎಷ್ಟು, ಸೋಡಿಯಂ ಎಷ್ಟು, ಮತ್ತೆ ಇದು ಯಾವ್ದು LED ಎಷ್ಟು ಅಂತ ಸರ್ವೆ ಮಾಡಿಸಿ ನಮ್ ವ್ಯಾಪ್ತಿ ಎಷ್ಟು ಬರುತ್ತೆ ಅಷ್ಟು ಟೆಂಡರ್ ಕರೆದ್ರೆ ಅವ್ರು ಕಡಿಮೆ ರೇಟ್ ಅನ್ನಂಗಿಲ್ಲ, ಏನಿಲ್ಲ, ಒಳ್ಳೆ ಲೈಟ್ ಹಾಕ್ಬೋದು. ಈಗ ಏನ್ ಮಾಡಿ ಅಂದ್ರೆ ಒಂದು 250-300 ಲೈಟ್ ತರಿಸಿ ಪ್ರತಿ ಒಂದು ವಾರ್ಡ್ಗೂ ಯಾವ ವಾರ್ಡಿಗೆ ಬೇಕು ಆ ವಾರ್ಡಿಗೆ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಳ್ಳಿ. ಎಲ್ಲ ವಾರ್ಡಿಗೂ ಹಾಕ್ಸ್ಬೇಕು. ಎಂತ ಲೈಟ್ ಉಳಿತಿತ್ತು ನಮಗೆ, ನಾವು ಸಮರ್ಥನೆ ಮಾಡ್ಕೊಳ್ಳೋದಲ್ಲ ಚೆನ್ನಾಗಿದೆ ಅಂತ ಅದರಿಂದ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಯೋಜನೆ ಬಂದಿತ್ತು. ಓವರಾಲ್ ಸ್ಟೇಟ್ ಮೇಂಟೆನೆನ್ಸ್ ಒಬ್ಬರೇ ಮಾಡೋ ರೀತಿ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ಆಗಿದೆ. ಆ ಸರ್ವೆ ಆಗಿದೆ. ಆ ಸರ್ವೆ ಪ್ರಕಾರ ನಾವು ಈಗ ಎಸ್ಟಿಮೇಟ್ ಮಾಡಿಸಿ ಇದು ಮಾಡೋದು. ಸರ್ವೆ ಮಾಡಿ ಅವರು ನಮ್ಮನೆ ಹಾಳು ಮಾಡ್ತಾವ್ರೆ. ಸರ್ವೆ ಮಾಡಿ ಕೂತ್ಕೊಂಡು ಅವ್ರು ಕಾಯಕ್ ಹಾಕ್ತೀರ ನೀವು. ಲೈಟ್ ಹಾಕ್ಬಿಟ್ಟು ಕಂಬ ಲೈಟ್ ಹಾಕಿ ನಮ್ಮ ಟೆಂಡರ್ ಕರೀರಿ. ಆ ಲೆಕ್ಕಾಚಾರ ಬೇಡಿ. ನಾವು ಅವ್ರ ಎಸ್ಟಿಮೇಟ್ ಕಾಯಕ್ ಹಾಕ್ತಾರೆ, ನಮ್ಮ ಎಸ್ಟಿಮೇಟ್ ಮಾಡಿಸಿ ಟೆಂಡರ್ ಕರೀರಿ. ನಮ್ಮ ಪಟ್ಟಣ ಸುರಕ್ಷಿತವಾಗಿರ್ಬೇಕು. ಸರ್ಕಾರ ಕಾರ್ದು ಸರ್ಕಾರ ಕೊಟ್ಟಣ ಮಧ್ಯೆ ಈ ದೀಪ ಎಲ್ಲ ಕತ್ತಲಿ ದಯವಿಟ್ಟು ಅದನ್ನ ಮಾಡಿ. ನಮ್ಮ ಗುರುವಿರ್ತಕ್ಕಂಥ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಸ್ಕಾಡಾ ಅನ್ನೋ ಎಕ್ವಿಪ್ಮೆಂಟು ಇವನ್ನೆಲ್ಲ ಅಳವಡಿಸಕ್ಕೆ ಮಾಡಿದ್ದಾರೆ.
ಆದರೆ ಏನಾಗಿದೆ, ಸೇಮ್ ವರ್ಕು ನಮ್ಮಲ್ಲಿ ಏನೀಗ ಅಮೃತ್ ಪಾಯಿಂಟ್ 2.0ನಲ್ಲಿ ಏನು ನಮ್ಮದು ಪೈಪ್ಲೈನ್ ಎಲ್ಲ ಆಗ್ತಾ ಇದೆ ಸಿಟಿ ಒಳಗಡೆ, ಆ ಪೈಪ್ಲೈನ್ ಕಾಮಗಾರಿ DPR ಅಲ್ಲಿ ಸಹ ಈ ಸ್ಟಾರ್ಟ್ ಅನ್ನೋ ವರ್ಕು ಸೇರಿದೆ. ಹಂಗಾಗಿ ಅದನ್ನು ಅವರೇ ಮಾಡಲಿ, ನಾವು ಮಾಡೋ ಅವಶ್ಯಕತೆ ಇಲ್ಲ. ಹಂಗಾಗಿ ನಾನು ಇದನ್ನು ಫಿಲ್ಟ್ರೇಷನ್ಗೆ ಅಪ್ಡೇಟ್ ಮಾಡೋಕ್ಕೆ ಮಾಡಿದ್ದೆ. ಆದರೆ ಇನ್ನೊಂದು ಏನು ಸಮಸ್ಯೆ ಇದೆ ಅಂದರೆ, ಅಮೃತ್ ಪಾಯಿಂಟ್ 2.0ನಲ್ಲಿ ಏನು ಅವ್ರು ಪೈಪ್ಲೈನ್ ಹಾಕಿ ಮನೆ ಮನೆಗೆ ಹೌಸ್ ಕನೆಕ್ಷನ್ ಹಾಕಿ ಮೀಟ್ರುಗಳನ್ನ ಹಾಕಿ ಮಾಡೋ ವರ್ಕಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಒಂದಕ್ಕೆ ನಾವು 6 ಕೋಟಿ ಕೊಡಬೇಕು ಅವರಿಗೆ. ಟೋಟಲಿ ಇವತ್ತು ಆ್ಯಕ್ಚುಲಿ ಅವ್ರಿಗೆ ಮೀಟಿಂಗ್ ಕರೆಯೋಕ್ಕೆ ನಾನು ಏರ್ಪಾಡು ಮಾಡಿದ್ದೆ. ಈಗ ಅವ್ರು ಬೇರೆ ಮೀಟಿಂಗ್ ಬರಲಿಲ್ಲ, ಇನ್ನೊಂದು ಸಲ ಕರೆಸ್ತೀನಿ. ಆಗ ಅವ್ರಿಗೆ 6 ಕೋಟಿ ಒಂದಕ್ಕೆ ಕಟ್ಟಬೇಕು ನಾವು. ನಮ್ಮ ಶೇರು 22 ಕೋಟಿ ಟೋಟಲ್ ಪ್ರಾಜೆಕ್ಟ್ ಇದೆ, ನಾವು 6 ಕೋಟಿ ಕೊಡಬೇಕು. ನಾವು ಇದುವರೆಗೂ ಬರೀ 5 ಲಕ್ಷ ಕಟ್ಟಿದ್ದೀವಿ. ನಾವು ದುಡ್ಡು ಕೊಟ್ಟಿದ್ರೆ ಅವರು ಸಹ ನಮಗೆ ನೀರಿನ ಕಾಮಗಾರಿನ ಬೇಗ ಮಾಡಿಸಿ ಒಳ್ಳೆ, ಈಗ ನಮ್ದೇನು PVC ಪೈಪ್ಲೈನಲ್ಲಿ ಇದ್ದೀವಿ, ಅದು HDPE ಪೈಪ್ಲೈನ್ ಆಗುತ್ತೆ. ಆಮೇಲೆ ಪ್ರತಿ ಮನೆಗೂ ಮೀಟ್ರ್ ಆಗುತ್ತೆ, 24/7 ನೀರು ಕೊಡೋಂಥ ರೀತಿ ಆಗುತ್ತೆ. ಮತ್ತು ನಾವು ಈಗ ಆ್ಯಕ್ಚುಲಿ 2 ದಿನಕ್ಕೊಂದ್ಸಲಿ ನೀರು ಕೊಡ್ತಾ ಇದ್ದೀವಿ. ನಾನು ಅವರಿಗೆ ಪ್ರತಿದಿನ ನೀರು ಕೊಡಬೇಕು ಇದೇ ಪ್ರಾಜೆಕ್ಟಲ್ಲಿ ನಂತರ ಒಂದು ಒತ್ತಾಯನೂ ಮಾಡಿದ್ದೀನಿ. ಅದಕ್ಕೆ ಅವರು 30 ಲಕ್ಷ ಗ್ಯಾಲನ್ ನೀರು ಕೊಡೋದನ್ನು 40 ಲಕ್ಷಕ್ಕೆ ನಾವು ಏರ್ಪಾಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಈಗ 13 ಲಕ್ಷನೂ ಇದು ಅವರಿಗೆ ಡೈವರ್ಟ್ ಮಾಡೋದು ಆಕ್ಷೇಪಣೆ ಇದು ಮಾಡೋದು ನಿಂತಿದೆ. ಇದಕ್ಕೆ ಅದರ ಬೇರೆ ಅನುದಾನವನ್ನು ಕೊಟ್ಟು ಈ 13 ಲಕ್ಷ ಅನುದಾನವನ್ನು ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ಅವರಿಗೆ ವಂತಿಕೆಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಯಾಕಂದರೆ ನಾವು ವೆರಿ ಫಸ್ಟು ಕುಡಿಯೋ ನೀರಿಗೆ ನಾವು ಮೊದಲ ಆದ್ಯತೆ ಕೊಡಬೇಕು. ನಮ್ಮ ಈಗಿನ ಸಿಸ್ಟಮು ಸ್ವಲ್ಪ ಇನ್ನೂ ಓಲ್ಡ್ ಸಿಸ್ಟಮಲ್ಲಿದೆ, ನಾವಿನ್ನೂ ಅಪ್ಡೇಟೆಡ್ ಸಿಸ್ಟಮ್ ಹೋಗಬೇಕು. ಒಳ್ಳೆಯ ಕುಡಿಯೋ ನೀರು, ಒಳ್ಳೆಯ ಇನ್ನೂ ಶುದ್ಧವಾದ ಕುಡಿಯೋ ನೀರಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋ ನಿಟ್ಟಿನಲ್ಲಿ ಈ 13 ಲಕ್ಷನ ಅವರಿಗೆ ವಂತಿಕೆ ಕೊಡೋಕ್ಕೆ ನನ್ನ ಒಂದು ಅಭಿಪ್ರಾಯ ಇದೆ. ಈ ಎಲ್ಲರೂ ಸಹ ಕೌನ್ಸಿಲ್ನಲ್ಲಿ ಅನುಮೋದನೆ ನೀಡಿದೆ. ಈ 13 ಲಕ್ಷನ ರೋಡಿಗೆ ಟ್ರಾನ್ಸ್ಫರ್ ಇಟ್ಕೊಂಡವ್ರೆ. ಅವರು ರಾಜಕೀಯ ಮಾಡಕ್ ಬರ್ತಾರೆ, ಬೇರೆ ಬಗ್ಗೆ ಮಾತಾಡಿ ಯಾರೋ ಡೈರಿ ಮಾಡ್ತಾವ್ರೆ ಅಂತೇಳಿ ಸ್ಟ್ರೈಕ್ ಮಾಡಕ್ ಹೋಯ್ತಾರೆ. ಅಂತರ ತೆಗೆಸ್ರಿ, ನಾಳೆ ತೆಗೆಸ್ರಿ ಫಸ್ಟ್ ಅದನ್ನ. ಯಾರ ಯೋಗ್ಯತೆ ಏನು ಅಂತ ಜನಗಳಿಗೆ ಗೊತ್ತು. ನೀವು ಪ್ರಭಾವ ಕೊಡದಾಗ ಕೊಡಿ. ಏನ್ ಕೊಡ್ರಿ ನೀವು? ದೊಡ್ಡ ವಾಪಸ್ ತಗೊಳ್ಳಿ. ನೀವು ತಾನೇ ಕೇಸ್ ಸರ್ಕಾರ ಯಾರು? ಎಲ್ಲಿ ಇಂಜಿನಿಯರ್ ಇಲ್ಲ ಕೂತವ್ರು ಹೇಳ್ಸಿ, ಇಂಜಿನಿಯರ್ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ಸಿ. ನೀವು ಹಿಂದಿನ ಆಗಿರಲ್ವಾ? ಈಗ ಕೌನ್ಸಿಲ್ ಸಭೆ ಒಪ್ಪಿಗೆ ಕೊಟ್ಟೈತೆ, ನೀವು 3 ಗಂಟೆ ವಾಪಸ್ ತಗೋಬೇಕು ಅದನ್ನ. ಅಲ್ಲ ಅಧ್ಯಕ್ಷ, ಫೈಲ್ ಹುಡ್ಕ 10 ದಿವಸ ಆಗುತ್ತೆ. ಮಿನಿಟ್ ಟು ಮಿನಿಟ್ ಫಾಲೋ ಮಾಡಿ ಫೈಲ್ ಕೊಡ್ತಾ ಇದ್ದಾರೆ. ನಾವು ರಾಜಕಾರಣ ಮಾಡೋದು ಬಾಯಿ ಮೇಲೆ ಓಟ್ ಇಟ್ಕೊಂಡು ಅಂತ ಹೇಳಿದ್ರೆ ನೀವು ಆರೋಪ ಪಟ್ಟಣದ ಬಾವಿ ಮೇಲೆ ಓಟ್ ಇಟ್ಕೊಂಡ್ರು ಅಂತ ಹೇಳಿದ್ರಲ್ಲ, ಹೋಗಿ ಡೈರಿ ಇಟ್ಟಾದ್ರೆ ಯಾವನ ಕರಿತಾವನೆ, ಎದುರಿಸ್ತಾನೆ, ಬೆದರಿಕೆ ಆಗ್ತಾನೆ ಅಂತ ಹೋಗಿ ಬಾವಿ ಮೇಲೆ ನೀವು ರಾಜಕಾರಣ ನಾವು ಏನು ಕೇಳ್ತಿಲ್ಲ. ನಮ್ಮ ಪಟ್ಟಣದೊಳಗೆ ಏನಿದೆ ಇದೆ. ಒಂದ್ ನಿಮಿಷ, ಈಗ ಕೌನ್ಸಿಲ್ ಸಭೆಯಲ್ಲಿ ಒಪ್ಪಿಗೆ ಕೊಟ್ಟು ಡೈರಿ ಎಲ್ಲ ಮಾಡಿದಲ್ವಾ, ಆಯ್ತು ಅದು ಬೇಡ ಅಂತ ಹೇಳಿ ಸುಮ್ಮನಾದಲ್ವಾ? ಬೇಡ ಬೇಡ ಅಂದ್ರೆ ಬೇಡ ಅಂತ ಸುಮ್ಮನಾದಲ್ವಾ? ಈಗ ಇವ್ರಿಗೆ ಹೇಳಿದ್ದಲ್ಲ ನಾನು, ಬಾವಿ ಮೇಲೆ ಏನ್ರಿ, ಬಾವಿ ಮೇಲೆ ಅಂಗಡಿ ಇದ್ದಾಗ ತಗ್ಸಿದ್ರ ನೀವು? ಬೇರೆಯವ್ರಿಗೆಲ್ಲ ಉತ್ತರ ಕೊಡಕ್ ಬರ್ತೀರಾ, ಬೇರೆಯವ್ರಿಗೆಲ್ಲ ಹೇಳ್ತೀರಲ್ವಾ ನೀವು? ಪುರಾತನದ್ದು ಬಾವಿಗಳು ಉಳಿಬಾರ್ದಲ್ರಿ. ಹಿಂದಿನ ಸಂಸ್ಕೃತಿ ಹೆಂಗ್ ಉಳಿತದೆ ಅರ್ಥ ಕೊಡಲಿ. ಪತ್ರಕರ್ತರು ನೀವೆಲ್ಲ ಕೇಳಬೇಕಣ್ಣ ಇದನ್ನ ಕ್ವಶನ್ ದಯಮಾಡಿ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಉಪನ್ಯಾಸಕರ ಕೊರತೆಯಿಂದಾಗಿ ಪದವಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಕೊರತೆ ಉಂಟಾಗುತ್ತಿದೆ. ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ರಾಜ್ಯಾದ್ಯಂತ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಇಲ್ಲಿಯವರೆಗೂ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ. ರಾಜ್ಯದ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿತ್ತು. ಇಲ್ಲಿಯವರೆಗೂ ತರಗತಿಗಳು ಸರಿಯಾಗಿ ನಡೆಯದೇ ಇರುವುದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ. ಇದು ಅವರ ಶೈಕ್ಷಣಿಕ ಭವಿಷ್ಯವನ್ನ ಅತಂತ್ರವನ್ನಾಗಿಸಿದೆ. ಮುಂದಿನ ತಿಂಗಳು ಪದವಿ ವಿದ್ಯಾರ್ಥಿಗಳ ಮೊದಲ ಆಂತರಿಕ ಪರೀಕ್ಷೆಗಳು ನಡೆಯಬೇಕಿದ್ದು ಪಾಠಗಳು ಇನ್ನೂ ಆರಂಭವಾಗಿಲ್ಲ. ಯುಜಿಸಿಯ ಹೊಸ ನಿರ್ದೇಶನಗಳು ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಮೊಕದ್ದಮೆಯಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯು ನೆನೆಗುದಿಗೆ ಬಿದ್ದಿದೆ. ಶೈಕ್ಷಣಿಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರವು ಕೇಂದ್ರದ ನಿರ್ಧಾರಗಳನ್ನು ಪಾಲಿಸದಿರುವುದು ಕಡ್ಡಾಯವಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವಿದೆ. ಇದಕ್ಕೆ ಅನುಗುಣವಾಗಿ
ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಗೆ ಪೂರಕವಾದ ಸ್ಪಷ್ಟ ನಿಲುವು ತಾಳಬೇಕು. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವು ಶೈಕ್ಷಣಿಕ ಚಟುವಟಿಕೆಗಳು ಸರಾಗವಾಗಿ ನಡೆಯುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ತುರ್ತಾಗಿ ಕೈಗೊಂಡು ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಪರಿಹರಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇನ್ನೊಂದ್ ಕಡೆ ಕಾಲೇಜಲ್ಲೂ ಬೇಸಿಕ್ ಫೆಸಿಲಿಟೀಸ್ ಇಲ್ಲ, ಅವೆಲ್ಲ ಒಂದ್ ಕಡೆ ಆದ್ರೆ ಇವತ್ತು ಪಾಠ ಮಾಡೋದಕ್ಕೆ ಲೆಕ್ಚರರ್ಸ್ ಇಲ್ಲದೆ ಇರೋದು ಇನ್ನೂ ದೊಡ್ಡ ಜೂನ್ 22 ಇಂದ ಸ್ಟಾರ್ಟ್ ಆಗಿರೋದು. ಯಾವುದು ಲೆಸನ್ ಕಂಪ್ಲೀಟ್ ಆಗಿಲ್ಲ. ನಮಗೆ ಇಂಟರ್ನಲ್ಸ್ ಅಂತ ಗೊತ್ತಿಲ್ಲ, ಇವಾಗ ಗೊತ್ತಾಗ್ತಿರೋದು, ಪ್ರತಿಭಟನೆ ಮಾಡಕ್ಕೆ ಬಂದಾಗ ಗೊತ್ತಾಗ್ತಿರೋದು. ಇಂಟರ್ನಲ್ಸ್ ಬಗ್ಗೆನೂ ಹೇಳಿಲ್ಲ, ಕಾಲೇಜಿದ್ದು ಏನೂ ಇದು ಪಾಠನೇ ಮಾಡ್ತಾ ಇಲ್ಲ ಯಾರು. ಬಂದವರೆಲ್ಲ ಬರೀ ಕ್ಲಾಸ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ, ಗೋಡೆ ನೋಡ್ಕೊಂಡು ಎಲ್ಲ ಹೋಗ್ತವ್ರೆ. ಯಾರು ಏನು ಇದು ತಗೋತಾನೆ ಇಲ್ಲ. ಸರ್ಕಾರಕ್ಕೆ ಅಷ್ಟು ಕಾಣಿಸ್ತಾನೆ ಇಲ್ವೇನೋ ಕಣ್ಣು. ಈಗ CS ಗಂತೂ ಒಬ್ಬರು ಗೌರ್ಮೆಂಟ್ ಲೆಕ್ಚರರ್ಸೇ ಇಲ್ಲ. ನಾವು ಒಂದು ಕ್ಲಾಸು ಕೇಳಿಲ್ಲ CS ಎಲ್ಲ ಒಂದು ವಾರ ಬಂದಾಗ ಮಾತ್ರ ಮಾಡಿದ್ದಾರೆ, ಇನ್ಯಾವುದು ಮಾಡಿಲ್ಲ. ಎಲ್ಲದಕ್ಕೂ ಬರೀ ಗೌರ್ಮೆಂಟ್ ಲೆಕ್ಚರ್ಸ್ ಒಬ್ಬರೇ ಇಬ್ಬರು ಇದ್ದಾರೆ ಅಷ್ಟೇ. ಇನ್ಯಾವುದಕ್ಕೂ ಏನು ಫೆಸಿಲಿಟೀಸು ಇಲ್ಲ. ಎಲ್ಲ ವಾಪಸ್ ಬಂದು ಹೋಗ್ತಾರೆ. ಎಷ್ಟೋ ದೂರದಿಂದ ಬರ್ತಾರೆ, ಬಸ್ ಫೆಸಿಲಿಟೀಸ್ ಇಲ್ಲ. ಹಳ್ಳಿಲಿ ಯಾರು ಬೆಳಗ್ಗೆ ಅಮ್ಮಂದಿರು ಬೆಳಗ್ಗೆ ಎದ್ದು ಮಕ್ಕಳು ಹೋಗ್ತಾರೆ ಅಂತ ತಿಂಡಿ ಮಾಡ್ತಾರೆ, ತಿನ್ನೋಕ್ಕಾಗಲ್ಲ, ಬಸ್ ಇಲ್ಲ ಅಂತ ಬರ್ತಾರೆ. ಎಲ್ಲರಿಗೂ ಹುಷಾರಿರಲ್ಲ, ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ. ಅವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ, ಅದರಲ್ಲೂ ಹೆಣ್ಮಕ್ಳಿಗೋಸ್ಕರ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ. ಫಸ್ಟೇ ಮೆಸೇಜ್ ಹಾಕಬೇಕು ಕ್ಲಾಸ್ ಇಲ್ಲ ಅಂತ. ಬರೋದು ಲ್ಯಾಬು ಇಲ್ಲ, ಯಾವುದೂ ಇಲ್ಲ. 12:30 ತನಕ ಕಾಯಿಸ್ತಾರೆ, ಆಮೇಲೆ ಹೋಗೋದು. ಊಟ ತಗೊಬಂದಿರಲ್ಲ, ಹೋಗ್ಬೇಕಾದ್ರೆ ಎಷ್ಟು ದೂರ ಇರುತ್ತೋ ಅವ್ರ ಊರು, ಅವ್ರಿಗೆ ಹಳ್ಳಿಗೆ ಬಸ್ ಇರುತ್ತೋ ಇಲ್ವೋ, ಅವ್ರ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾ ಇರ್ತಾರೋ ಅದಂತೂ ಗೊತ್ತಿಲ್ಲ. ಸರ್ಕಾರ ಏನು ಮಾಡ್ತೈತೆ ಅಂತ ನನಗಂತೂ ಗೊತ್ತಿಲ್ಲ. ಈಗಂತೂ ಯಾರಿಗೂ ಕರೆಕ್ಟಾಗಿ ಕ್ಲಾಸೇ ನಡೆದಿಲ್ಲ. ನೆಕ್ಸ್ಟ್ ತಿಂಗಳು ಇಂಟರ್ನಲ್ಸ್ನ ಫೇಲಾಗಿ ಮನೇಲಿ ಕೂತ್ಕೋಬೇಕಾಗುತ್ತೆ. 1,500 ಸಾವಿರ ಕಟ್ಟಿಸ್ಕೊತಾರೆ. ಏನಾದರೂ ಬ್ಯಾಕ್ ಆದರೆ ಒಂದು ಸಬ್ಜೆಕ್ಟ್ಗೆ ಎಲ್ಲಿಂದ ತಂದು ಕಟ್ಟೋದು? 1,500 ಸಾವಿರ ಕೂಲಿ ಮಾಡ್ತಾ ಇರ್ತಾರೆ ಪೇರೆಂಟ್ಸು, ಯಾರು ತಂದು ಕಟ್ತಾರೆ? ಸೇರ್ಕೊಳ್ಳೋಕ್ಕೆ ದುಡ್ಡಿಲ್ಲ ಅಂತ ತಾನೇ ಪ್ರೈವೇಟ್ ಕಾಲೇಜಿಗೆ ಬಂದಿರೋದು. ಗೌರ್ಮೆಂಟ್ ಕಾಲೇಜ್ಗೆ 1,500 ಸಾವಿರ ತಂದು ಕಟ್ಟಿಸ್ಕೊತಾರೆ. ನಾವು ಯಾವ ಥರ ಓದೋದು ಹೇಳಿ? ಬೇಲೂರು ಗೆಂಡೆಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಪ್ರೌಢಶಾಲಾ ಕ್ರೀಡಾಕೂಟ ಹಾಗೂ ಶಾಲಾ ಪ್ರವೇಶ ದ್ವಾರ, ಶೌಚಾಲಯ ಮತ್ತು ಪ್ರಯೋಗಾಲಯವನ್ನು ಶಾಸಕ HK ಸುರೇಶ್ ಉದ್ಘಾಟಿಸಿದರು. ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನ ಕಲಿಸಬೇಕಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲರೂ ಗೆಲ್ಲುವುದು ಅಸಾಧ್ಯ. ಆದರೆ ಎಲ್ಲರೂ ಗೆಲುವಿಗಾಗಿ ಪ್ರಯತ್ನಿಸುವ ಮತ್ತು ಗೆದ್ದವರನ್ನ ಅಭಿನಂದಿಸುವ ಗುಣ ರೂಢಿಸಿಕೊಳ್ಳಬೇಕು ಎಂದರು. ಹಾಗೆಯೇ ಈ ಕ್ರೀಡಾಕೂಟವು ಭಾರತಕ್ಕೆ 3 ಬಾರಿ ಒಲಿಂಪಿಕ್ ಚಿನ್ನವನ್ನ ಗೆದ್ದು ತಂದುಕೊಟ್ಟಂತಹ ಧ್ಯಾನ್ಚಂದ್ ಅವರ ಜನ್ಮದಿನದಂದು ನಡೆಸುತ್ತಿರುವುದು ನಿಜವಾಗಿಯೂ ಅರ್ಥಪೂರ್ಣವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜೇಗೌಡ, S ಗಣೇಶ್, ಪ್ರಕಾಶ್ ಚಿನ್ನೇನಹಳ್ಳಿ, JK ಕುಮಾರ್, ಕೆಂಚೇಗೌಡ ಕೆ, ದರ್ಶನ್ GJ, ಸಂದೀಪ್ ಕಳ್ಳೇರಿ, ರವೀಂದ್ರ ಕುಮಾರ್ GD, ಮೆಹಬೂಬ್ ಖಾನ್, ಶಾಲೆಯ ಪ್ರಾಂಶುಪಾಲರು, ಉಪನ್ಯಾಸಕರು, ಶಿಕ್ಷಕರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಕೂಟದ ದಾನಿಗಳು ಹಾಜರಿದ್ದರು. ಕಬಡ್ಡಿ ಪಂದ್ಯ ಮುಗಿದ ನಂತರ ವಲಯ ಮಟ್ಟದ ಈ ಒಂದು ಕ್ರೀಡಾಕೂಟದಲ್ಲಿ 1-2 ಜನ ಎಲ್ಲ, ಹಾಗಾಗಿ ವೇದಿಕೆಯಲ್ಲೇ ಜಾಸ್ತಿ ಜನ ಇದ್ದಾರೆ, ಆ ಕಡೆ ಈ ಕಡೆ ಇರೋಕ್ಕಿಂತ. ಅದಕ್ಕೆ ಎಲ್ಲರಿಗೂ ವಿಶೇಷವಾಗಿ ತುಂಬ ರೋಮಾಂಚಕರವಾದಂಥ ಒಂದು ಕ್ರೀಡೆ. ಅದರಲ್ಲೂ ಸಹ ವಿಶೇಷವಾಗಿ ಈಗೇನು ಕ್ರಿಕೆಟ್ ಬಂದಿದೆ, ಹಿಂದೆ ಎಲ್ಲ ಕಬಡ್ಡಿಗೆ ತುಂಬ ಮಹತ್ವವಾಗಿರ್ತಕ್ಕಂಥದ್ದು. ಕಬಡ್ಡಿಯನ್ನು ನೋಡ್ತಾ ಇದ್ದರೆ ಬಹುಶಃ ಈ ಕಡೆ ಯಾರೂ ನೋಡ್ತಾನೆ ಇಲ್ಲ, ಎಲ್ಲ ಕಬಡ್ಡಿ ಕಡೆನೇ ಗಮನ ಇತ್ತು. ಅಂದರೆ ಕ್ರೀಡೆಗೆ ಅಷ್ಟು ಒತ್ತನ್ನು ಕೊಡ್ತಕ್ಕಂಥ ಆ ಒಂದು ಕ್ಷಣ ಇರುತ್ತಲ್ಲ, ಅಂತಿಮ ಕ್ಷಣ, ಅದಕ್ಕೆ ತುಂಬ ಬಹು ಮುಖ್ಯವಾಗಿ ಇಟ್ಕೊಡ್ತಕ್ಕಂಥ ಈ ಒಂದು ಕ್ರೀಡಾ
ಪಟುಗಳಿಗೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥವ್ರು ಅನೇಕರು ಕ್ರೀಡಾಪಟುಗಳಿದ್ದಾರೆ, ಎಲ್ಲ ಕಬಡ್ಡಿ ಪಟುಗಳಿದ್ದಾರೆ ಇಲ್ಲೆಲ್ಲ. ಹಾಗಾಗಿ ಅವರಿಗೆಲ್ಲ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ, ಬಹುಶಃ ಯಾವ ಟೀಮ್ ಗೆಲ್ತೋ ಗೊತ್ತಿಲ್ಲ, ನಮ್ಮ ಮಹೇಶನ ಗೊತ್ತು ಯಾರು ಗೆದ್ರು ಅಂತ. ಈಕ್ವಲ್ ಆಯ್ತಾ? ಈಕ್ವಲ್ ಆಗಿದ್ದಕ್ಕೆ ಮಳೆ ಬಂದಿದ್ದು, ಇಲ್ಲ ಅಂದಿದ್ರೆ ಬಹುಶಃ ಕ್ರೀಡೆ ಅಂತಕ್ಕಂಥದ್ದು ದೈಹಿಕ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು. ಮಾನಸಿಕವಾಗಿ ನಾವೆಷ್ಟೆಲ್ಲ ಸದೃಢರಾಗಿದ್ರೂ ಸಹ ದೈಹಿಕ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಅಂಥ ಒಂದು ಕ್ರೀಡೆಯನ್ನು ಬಹುಶಃ ನನಗೆ ಈ ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಕ್ಕಂಥದ್ದು. ಆ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಸುಮಾರು 18 ಶಾಲೆಗಳು ಭಾಗವಹಿಸಿರ್ತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ಸಹ ಅತಿ ಹೆಚ್ಚು ಶಾಲೆಗಳು ಭಾಗವಹಿಸ್ತಕ್ಕಂಥದ್ದು. ಹಾಗಾಗಿ ಈ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಎಲ್ಲ ಕ್ರೀಡಾಪಟುಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಏಕೆ ಅಂತಂದರೆ ಕ್ರೀಡೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ನಾವೆಲ್ಲ ನೋಡಿದಂಗೆ ಈ ಶಾಲಾ ಆವರಣ, ಶಾಲಾ ಕಟ್ಟಡ, ಕಳೆದ ಸಲ ಬಂದಾಗ ಶೌಚಾಲಯದ ಸಮಸ್ಯೆಯನ್ನು ಹೇಳಿದರು. ನನಗೆ ಶೌಚಾಲಯದ ಸಮಸ್ಯೆಯನ್ನು ಹೇಳಿದಾಗ ಮುಂದಿನ ಸಲ ಬರೋದ್ರೊಳಗಡೆ ಶೌಚಾಲಯ ಆಗಿರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದು. ಶೌಚಾಲಯ ಆದರೆ ಮಾತ್ರ ಇಲ್ಲಿಗೆ ಬರ್ತಕ್ಕಂಥದ್ದು ಅಂತ ಹೇಳಿದ್ದೆ. ನಮಗೆ ಗುತ್ತಿಗೆದಾರರಿಗೂ ಕಡೆ ಹಾಕಿದ್ದೆ, ಕೊಟ್ಟ ಮಾತನ್ನು ಉಳಿಸ್ಕೋಬೇಕಪ್ಪ, ನಾವು ಯಾವುದೇ ಕಾರಣದಿಂದ ಆಗಿದ್ರೆ ಮಾತ್ರ ಅಲ್ಲಿಗೆ ಬರೋಕ್ಕೆ ಸಾಧ್ಯ ಅನ್ನೋಕ್ಕೆ. ಬಾನು ಮುಷ್ತಾಕ್ ರವರು ಸ್ವ ಇಚ್ಛೆಯಿಂದ ದಸರಾ ಉದ್ಘಾಟನೆಯಿಂದ ಹಿಂದೆ ಸರಿದು ಪರ ವಿರೋಧಕ್ಕೆ ತೆರೆ ಎಳೆಯಬೇಕು ಎಂದು ಹಿಂದೂ ಹೋರಾಟಗಾರ ಸುರೇಶ್ ಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ್ದಾಗಿನಿಂದ ರಾಜ್ಯದಲ್ಲಿ ಪರ ಮತ್ತು ವಿರೋಧ ಸೃಷ್ಟಿಯಾಗಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಬಾನು ಮುಷ್ತಾಕ್ ಅವರ ಹಳೆಯ ವಿಡಿಯೋ ತೆಗೆದು ವಿರೋಧ ವ್ಯಕ್ತಪಡಿಸುತ್ತಿದ್ದು, ಮೈಸೂರು ದಸರಾವನ್ನ ವೀಕ್ಷಣೆ ಮಾಡಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ಹೀಗಿರುವಾಗ ಉದ್ಘಾಟಕರ ವಿಚಾರದಲ್ಲಿ ಪರ ವಿರೋಧದ ಚರ್ಚೆಯಿಂದ ಪ್ರವಾಸಿಗರಿಗೆ ತುಂಬಾ ಆಭಾಸವಾಗಿ ಕಾಣುತ್ತಿದೆ. ಈ ಸರ್ಕಾರ ಅವರನ್ನ ಆಯ್ಕೆ ಮಾಡಿರುವುದು ಸಂತೋಷ. ಬಾನು ಮುಷ್ತಾಕ್ ಅವರು ತುಂಬಾ ಗೌರವವಾಗಿ ಉದ್ಘಾಟನೆಯಿಂದ ಹಿಂದೆ ಸರಿಯಬೇಕು ಎಂದು ಹಿಂದೂ ಹೋರಾಟಗಾರ ಸುರೇಶ್ ಗೌಡ ಹೇಳಿದರು. ಕುಂಕುಮ ಲೇಪನ ಮಾಡಿ ಇಟ್ಟರೆ ನಾನೆಲ್ಲಿ ನಿಲ್ಲಬೇಕು ಅಂತ ಅಂದರೆ ಇದರ ಅರ್ಥ ಅವರಿಗೆ ಕನ್ನಡಾಂಬೆನ ಭುವನೇಶ್ವರಿ ಅಂತ ಒಪ್ಪಲು ಅವರು ತಯಾರಿರಲಿಲ್ಲ ಅನ್ನೋ ರೀತಿಯಲ್ಲಿ ಅರ್ಥ ಬರ್ತಿತ್ತದು. ಈ ವಿಚಾರ ಇಟ್ಕೊಂಡು ಭಾಳಷ್ಟು ಸ್ಯಾಟಲೈಟ್ ಚಾನೆಲ್ಗಳು, ಯೂಟ್ಯೂಬು, ಎಲ್ಲ ಕಡೆ ಚಾನೆಲ್ಗಳಲ್ಲಿ ಪರ ವಿರೋಧದ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ. ನಮ್ಮ ಅನಿಸಿಕೆ ಏನಪ್ಪ ಅಂತಂದರೆ, ನಮ್ಮದು ದೇಶ ವಿದೇಶಗಳಿಂದ ಅತಿಥಿಗಳು ನಮ್ಮ ಮೈಸೂರು ದಸರಾಗೆ ಬರ್ತಾರೆ. ನಮಗೆ ಗೊತ್ತಿರೋ ಪ್ರಕಾರ ನಾವು ಚಿಕ್ಕದ್ರಿಂದನೂ ದಸರಾ ಅಂತಂದರೆ ಒಂದು ಸಡಗರ, ಸಂಭ್ರಮ, 9 ದಿನ ನವರಾತ್ರಿ ಮಾಡಿ ಅದ್ರ ಸಂತೋಷನೇ ಒಂದು ಇಮ್ಮಡಿಯಾಗಿರುತ್ತೆ. ಫಸ್ಟ್ ಟೈಮ್ ಈ ಥರ ಈ ಒಂದು ಉದ್ಘಾಟನೆ ಮಾಡೋ ವ್ಯಕ್ತಿನೇ ಒಂದು ವಿವಾದಾತ್ಮಕವಾಗಿ ಬೇಕು ಬೇಡ ಚರ್ಚೆಗಳಲ್ಲಿ ಹೊರಗಡೆ ಅಂದರೆ ಬೇರೆ ಬೇರೆ ದೇಶ ವಿದೇಶಗಳ ಅತಿಥಿಗಳಿಗೂ ಈ ಒಂದು ವಿಚಾರಗಳು ತಿಳಿದ್ರೆ ಅದು ಭಾಳ ಅಭಾಸವಾಗಿ ಕಾಣುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಸರ್ಕಾರ ಅವರನ್ನು ಆಯ್ಕೆ ಮಾಡಿದೆ, ಸಂತೋಷ. ಅದಕ್ಕೆ ಅವರು ಸಾಹಿತ್ಯದ ಅಂದರೆ ಸಾಹಿತ್ಯದ ಮಾನದಂಡದ ಮೇಲೆ ಅವರನ್ನು ಮಾಡಿದ್ದಾರೆ. ಬಟ್ ನಮ್ಮ ಈಗ ಮನವಿ, ಇವರು ಏನೋ ಬಾನು ಮುಸ್ತಾಕ್ರವರಿಗೆ ನಮ್ಮ ಮನವಿ ಏನು ಅಂತಂದರೆ, ಈ ರೀತಿ ಚರ್ಚೆ, ಪರ ವಿರೋಧ, ಈ ನಮ್ಮವರೇ ಸಂಘರ್ಷ ಮಾಡ್ಕೊಂಡು ಆ ಸಂಭ್ರಮದ ಹಬ್ಬಗಳನ್ನು ಒಂದು ಮುಕ್ಕು ಮಾಡೋ ಬದಲಿಗೆ ತಾವಾಗಿ, ಅಂದರೆ ತಾವು ಭಾಳ ಗೌರವಯುತವಾಗಿ ಸಾಹಿತಿ ಆಗಿರೋದ್ರಿಂದ ಈ ಎಲ್ಲ ನಮ್ಮ ನಾಡು ಭಾಳ ಶಾಂತಿಯ ಬೀಡು, ಸರ್ವಧರ್ಮಗಳ ಬೀಡು ಅಂತ ನಾವೇನು ಹೇಳ್ತೀವಿ, ಇಲ್ಲಿ ಅವರೇ ಭಾಳ ಪ್ರೀತಿಯಿಂದ ವಿನಯವಾಗಿ ಈ ಉದ್ಘಾಟನೆಯಿಂದ ಹಿಂದರಿದ್ಬಿಟ್ರೆ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಈ ಅನಿಸಿಕೆನ ಅವರಲ್ಲಿ ಹೇಳಬೇಕು, ಮನವಿ ಮಾಡಬೇಕು ಅನ್ನೋ ವಿಚಾರವಾಗಿ ಮೊದಲು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಆಮೇಲೆ ಅವರನ್ನು ಭೇಟಿ ಮಾಡಿ ಮನವಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇತ್ತೀಚೆಗೆ ತರೀಕೆರೆಯಲ್ಲಿ ನಡೆದ ಸೌತ್ ಏಷ್ಯಾ ಕರಾಟೆ ಪಂದ್ಯಾವಳಿಯಲ್ಲಿ ಹಾಸನ ಜಿಲ್ಲೆಯ ಕರಾಟೆ ಕ್ರೀಡಾಪಟುಗಳು ಕತಾ ಮತ್ತು ಕುಮಟೆ ವಿಭಾಗದಲ್ಲಿ ಆಕರ್ಷಕ ಟ್ರೋಫಿ ಪಡೆದು ವಿಜೇತರಾಗಿದ್ದಾರೆ. ಈ ಸಂದರ್ಭದಲ್ಲಿ ತರೀಕೆರೆಯ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅವರು ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸಿದರು. ಈ ಪಂದ್ಯಾವಳಿಯಲ್ಲಿ ಶಿಕಾರಿಪುರ ಅಧ್ಯಕ್ಷರಾದ ಶ್ರೀ ನರಸಿಂಹಸ್ವಾಮಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಬಾಕ್ಸಿಂಗ್ ಸಂಸ್ಥೆಯ ಅಧ್ಯಕ್ಷರಾದ ಶಿವಮೊಗ್ಗ ವಿನೋದ್ ಅವರು, ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆಯ ಅಧ್ಯಕ್ಷರಾದ ಮಹಮ್ಮದ್ ಆರಿಫ್ ಹಾಗೂ ಹಾಸನ ಜಿಲ್ಲೆಯ ತೀರ್ಪುಗಾರರಾಗಿ ಸುಸೈನ್ ಹಾಗೂ ಶಯಾನ್ ಮತ್ತು ಸಮಾಜ ಸೇವಕರಾದ ಜಮೀರ್ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು.
ಸ್ವಿಂಗ್ ಕಿಕ್ಸ್, ರಿವರ್ಸ್ ಕಿಕ್, ಸುಜನ್ ರಿವರ್ಸ್ ಕಿಕ್, सुजैन और एक दो, ಹಾಸನ ನಗರದ ಸುಜಲಾ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ವಿದ್ಯಾರ್ಥಿಗಳಲ್ಲಿ ಚುನಾವಣೆ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷದಂತೆ 2025-26ನೇ ಸಾಲಿನ ಕಾಲೇಜು ವಿದ್ಯಾರ್ಥಿ ಸಂಘದ ಚುನಾವಣೆ ನಡೆಯಿತು. ಚುನಾವಣಾ ಅಧಿಕಾರಿಯಾಗಿ ಕಾಲೇಜು ಪ್ರಾಂಶುಪಾಲ ಕುಮಾರ್, ಉಪ ಚುನಾವಣಾ ಅಧಿಕಾರಿಯಾಗಿ ಉಪನ್ಯಾಸಕ ಮುಜಾಮಿಲ್ ಪಾಷಾ, ಮತಗಟ್ಟೆ ಅಧಿಕಾರಿಗಳಾಗಿ ಬೋಧಕರಾದ ಚಾಂದಿನಿ, ನಿರಂಜನ್, ಭೂಮಿಕಾ, ಸ್ವಾತಿ, ಗೀತಾಮಣಿ ಕಾರ್ಯನಿರ್ವಹಿಸಿದರು. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಶೀರ್ ಪಾಷಾ, ಉಪಾಧ್ಯಕ್ಷರಾಗಿ ದಿವ್ಯಶ್ರೀ ಆಯ್ಕೆಯಾಗಿದ್ದಾರೆ. ತರಗತಿ ಸಿಆರ್ಪಿಗಳಾಗಿ ಅಂತಿಮ ವರ್ಷದಿಂದ ಜಯಸಿಂಹ, ಭೂಮಿಕಾ, ದ್ವಿತೀಯ ವರ್ಷದ ತರಗತಿಯಿಂದ ಬೇಬಿ, ಭರತ್, ಪ್ರಥಮ ವರ್ಷದಿಂದ ಯತೀಶ್, ಅರ್ಚನಾ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಾಂಶುಪಾಲರಾದ ಕುಮಾರ್ ತಿಳಿಸಿದ್ದಾರೆ. highest ತಗೊಂಡ್ರು ಬೇಬಿ ಡಿಎನ್ 10 ಭರತ್ ಎಸ್ಪಿ 4 ಭೂಮಿಕಾ 7 ಈಗ ಓವರ್ ಆಲ್ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಒಂದು ಫೈಲ್ ರೆಡಿ ಕಾಲೇಜ್ ಅವ್ರು ಯಾಕೆ ಕೊಟ್ಟಿದ್ರು ಫೈಲ್ ಯಾಕೆ ಕೊಡ್ತಿದ್ರು ಪ್ರತಿ ವರ್ಷ ಲಾಸ್ಟ್ ಔಟ್ಪುಟ್ ಗೋಯಿಂಗ್ ಲಾಸ್ಟ್ ನೀವಿನ್ನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರ್ತೀರಿ ಪ್ಲೇಸ್ ಇರ್ತೀರಿ ನಿಮಗೆ ಅವಕಾಶಗಳಿರ್ತದೆ ಹಂಗಾಗಿ ಅವ್ರಿಗೆ ಮಾತ್ರ ಕೊಟ್ಟಿದ್ದು ಪ್ರತಿ ವರ್ಷ. ಹಂಗಾಗಿ ಈಗ ನೀವೇ ಓಟ್ ಹಾಕಿದ್ರೆ ನೀವೇ ಗೆಲ್ಸಿದ್ದವ್ರನ್ನ, ನಾವೇ ಗೆಲ್ಸಿಲ್ಲ. ಹೈಯೆಸ್ಟ್ ಓಟ್ ಬಂದಿರತಕ್ಕಂಥದ್ದು ಮೊಹಮ್ಮದ್ ಆಸೀರ್, ಸುಜಲಾ ಕಾಲೇಜ್ ಆಫ್ ಕಾಮರ್ಸಿನ ವಿದ್ಯಾರ್ಥಿಗಳಾಗಿದ್ದು 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಕಾಲೇಜಿನ ಕೌನ್ಸಿಲ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿ ಸಂಘದ ಸದಸ್ಯರಾಗಿ ಆಯ್ಕೆಯಾಗಿದ್ದೇವೆ. ನಮ್ಮ ಕಾಲೇಜಿನಲ್ಲಿ ಸುಜಲಾ ಕಾಲೇಜ್ ಆಫ್ ಕಾಮರ್ಸ್ ಹಾಸನ್ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ವಿದ್ಯಾರ್ಥಿಗಳ ಸಂಘದ ಚುನಾವಣೆ ನಡೆಸಿದ್ದು, ಪ್ರತಿ ವಿದ್ಯಾರ್ಥಿಗಳ ತರಗತಿಯವಾರು ಸಿಆರ್ಪಿಗಳನ್ನು ಆಯ್ಕೆ ಮಾಡಿದ್ದು, ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಆಯ್ಕೆ ಮಾಡಿದ್ದು ಈ ವರ್ಷ 2 ಮತ್ತು 9, 2025ನೇ ತಾರೀಕಿನಂದು ಆಯ್ಕೆ ಮಾಡಿದ್ದೇವೆ. ವಿದ್ಯಾರ್ಥಿಗಳನ್ನ ಮತದಾನ ಅರಿವು ಮೂಡಿಸುವುದರ ಬಗ್ಗೆ ವಿದ್ಯಾರ್ಥಿಗಳು ಕ್ರಮಬದ್ಧವಾಗಿ ಮತಗಳನ್ನು ಹಾಕಿ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ ವಿದ್ಯಾರ್ಥಿಗಳನ್ನ ಘೋಷಣೆ ಮಾಡಿದ್ದೇವೆ. ಯಾಕೆಂದರೆ ವಿದ್ಯಾರ್ಥಿಗಳಲ್ಲಿ ಚುನಾವಣೆ ಅರಿವು ಮೂಡಿಸುವ ಬಗ್ಗೆ, ಜಾಗೃತಿಯನ್ನು ಮೂಡಿಸುವುದರ ಬಗ್ಗೆ ಅವರಲ್ಲಿ ಅರಿವು ಉಂಟಾಗಲಿ ಅಂತಕ್ಕಂಥ ಈ ಚುನಾವಣೆಯನ್ನು ನಡೆಸಿದ್ದೇವೆ. ಈ ಚುನಾವಣೆ ಮಕ್ಕಳಿಗೆ ಎಲ್ಲ ರೀತಿ ಮಕ್ಕಳಿಗೆ ಅರಿವು ಉಂಟಾಗಲಿ ಅಂತ ನಡೆಸಿದ್ದೇವೆ. ಎಲ್ಲ ವಂದನೆಗಳು. ಅರ್ಕಲಗೂಡು ತಾಲೂಕಿನ ಕಸಬಾ ಹೋಬಳಿಯ 5 ಗ್ರಾಮಗಳಲ್ಲಿ 1,10,00,000 ವೆಚ್ಚದಲ್ಲಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎ ಮಂಜು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎ ಮಂಜು, ಮುಂಡಗೋಡು ಕೊಪ್ಪಲು ರಸ್ತೆಗೆ 20 ಲಕ್ಷ, ವಡ್ಡರಹಳ್ಳಿ ರಸ್ತೆಗೆ 25 ಲಕ್ಷ,
ಹೆಬ್ಬಾಲೆ ಕುಪ್ಪಲು ರಸ್ತೆಗೆ 25 ಲಕ್ಷ, ಉಪ್ಪರ ಕುಪ್ಪಲು ರಸ್ತೆಗೆ 20 ಲಕ್ಷ ಹಾಗೂ ನೈಗಿರಿ ರಸ್ತೆಗೆ 20 ಲಕ್ಷ ರು ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿತು. ಮುಂದಿನ ಹಂತಗಳಲ್ಲಿ ಕ್ಷೇತ್ರದ ಎಲ್ಲ ಗ್ರಾಮಗಳ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ನರಸೇಗೌಡ, ಮುಖಂಡರಾದ ಗಾಂಧಿನಗರ ದಿವಾಕರ್, ಕೃಷ್ಣೇಗೌಡ, ಮುತ್ತಿಗೆ ರಾಜೇಗೌಡ, ಕಾಕೋಡನಹಳ್ಳಿ ಮಂಜು ಹಾಗೂ ಅನೇಕರು ಹಾಜರಿದ್ದರು. ಇವತ್ತು ಕಸ್ಬಾ ಹೋಬಳಿನಲ್ಲಿ ಒಟ್ಟು 5 ಕೆಲಸಗಳನ್ನು ಒಟ್ಟು 1,10,00,000 ರೂಪಾಯಿನಲ್ಲಿ ಕಾಮಗಾರಿಯನ್ನು ನಾವು ಮಾಡಿದ್ವಿ. ಮೊದಲನೇದಾಗಿ ಒಡ್ರಳ್ಳಿ 25 ಲಕ್ಷ, ಹೆಬ್ಬಾಲೆ ಕೊಪ್ಪಲು 25 ಲಕ್ಷ, ಉಪ್ಪಾರ ಕೊಪ್ಪಲು 20 ಲಕ್ಷ, ನೈಗೆರೆ 20 ಲಕ್ಷ, ಮುಂಡಗೋಡು ಕೊಪ್ಪಲು 20 ಲಕ್ಷ ಮಾಡಿದ್ದಾರೆ. ನೇಗೆರೆಯವರ ಒಂದು ಒತ್ತಾಯ ಏನು ಅಂದರೆ 700 ಮೀಟ್ರ್ ಆಗ್ತದೆ, ಮತ್ತೆ ಬಂದಾಗ ಅತಿ ಹೆಚ್ಚು ಹಣವನ್ನು ಇಲ್ಲಿ ಹಾಕೊಡಿ ಅಂತ ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನೇಗೆರೆಗೆ ವಿಶೇಷವಾದಂಥ ಒಂದು ಅನುದಾನವನ್ನು ಕೊಡಿಸೋಕ್ಕೆ ಪ್ರಯತ್ನ ಮಾಡಿ ಮಾಡಿಸ್ಕೊಡ್ತೀವಿ. ಧನ್ಯವಾದ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಗಿಲೆ ಗ್ರಾಮದ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಘಟನೆ, ಕಳಪೆ ಕಾಮಗಾರಿಯೇ ಕಾರಣವೆಂದು ಸ್ಥಳೀಯರ ಆರೋಪ. ಮಹಾನಗರ ಪಾಲಿಕೆ ಗುತ್ತಿಗೆದಾರರಿಂದ ಸ್ಪಷ್ಟನೆ ಬಾಕಿ. ಹೇಮಾವತಿ ಭೂ ಸ್ವಾಧೀನದಲ್ಲಿ ಸಾವಿರಾರು ಕೋಟಿ ನಷ್ಟ, ಮರು ಮೇಲ್ಮನವಿಗಳು ಇತ್ಯರ್ಥವಾದರೆ ಸರ್ಕಾರಕ್ಕೆ ಭಾರಿ ಹೊರೆ. ಉನ್ನತ ಮಟ್ಟದ ತನಿಖೆ ಅಗತ್ಯ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಒತ್ತಾಯ. ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಿಜೆಪಿ ಗೊಂದಲ ಸೃಷ್ಟಿಸಿದೆ, ಭಾವನೆಗಳಿಗೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಕಿಡಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.